ದೇವ್ರ ಖುಷಿಗೋಸ್ಕರ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ನಾನೇನು ಮಾಡಬೇಕಿಲ್ಲಿ? ಅವ್ರ ಖುಷಿಗಾಗಿ ಬದುಕಬೇಕು. ನಿನ್ನ ಖುಷಿಗಾಗಿ ಯಾವಾಗ ಬದುಕಲಿಕ್ಕೆ ಹೋಗ್ತೀಯ? ಹಾಳಾಗಿ ಹೋಗ್ತೀಯ. ಸಿಂಪಲ್. ಅರ್ಥ ಆಗ್ತಿದೆಯಾ? ನೀವು ಮನೆ ಕಟ್ಟೋದು ಯಾರ ಖುಷಿಗೋಸ್ಕರ? ಬಟ್ಟೆ ಹಾಕೋದು ಯಾರ ಖುಷಿಗೋಸ್ಕರ? ಮೊಬೈಲ್ ಫೋನ್ ತೊಗೊಳೋದು ಯಾರ ಖುಷಿಗೋಸ್ಕರ? ಸಿನಿಮಾ ನೋಡೋದು ಯಾರ ಖುಷಿಗೋಸ್ಕರ? ಇದೆಲ್ಲ ಮಾಡಬಾರ್ದಾ? ಬೈಬಲ್ ಹೇಳುತ್ತೆ, ವಾಟ್ ಎವರ್ ಯು ಡೂ ಇಟ್ ಟು ಪ್ಲೀಸ್ ಗಾಡ್. ಏನಾದರೂ ಮಾಡಿ ಪರವಾಗಿಲ್ಲ, ಆದರೆ ದೇವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡಿ. ನೀನು ಮಾಡೋದು ಪರವಾಗಿಲ್ಲ, ನೀನು ಊಟನಾದರೂ ಮಾಡು, ಬಟ್ಟೆನಾದರೂ ಹಾಕೋ, ಏನಾದರೂ ಮಾಡು, ಆದರೆ ನೀನು ಏನೇ ಮಾಡಿದರೂ ಯಾರಿಗೆ ಖುಷಿ ಆಗಬೇಕು? ಅಷ್ಟೇ. ದೇವ್ರಿಗೆ ಖುಷಿ ಆಗೋದಕ್ಕೋಸ್ಕರ ಬದುಕು. ಆಗ ಯಾರ ಜೀವನ ಖುಷಿಯಾಗಿರುತ್ತೆ? ನಿನ್ನ ಜೀವನ ಖುಷಿಯಾಗಿರುತ್ತೆ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 1. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 1ರಲ್ಲಿ ಯೇಸು ಹೇಳ್ತಾರೆ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ದೇವರು ನಮಗೆ ಒಂದು ಎಚ್ಚರಿಕೆಯ ಮಾತನ್ನು ನೀಡ್ತಾ ಇದ್ದಾರೆ. ಏನು ಎಚ್ಚರಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ವಿಶ್ವಾಸ ಕುಸಿದು ಹೋಗುವ ಸಾಧ್ಯತೆ ಇದೆ, ಆದರೆ ನಿಮ್ಮ ವಿಶ್ವಾಸ ಕುಸಿದು ಹೋಗದಂತೆ ನೀವು ಎಚ್ಚರಿಕೆ ವಹಿಸಬೇಕು. ನಾವು ಎಚ್ಚರಿಕೆ ವಹಿಸದೇ ಇದ್ದರೆ ನಮ್ಮ ವಿಶ್ವಾಸ ಕುಸಿದು ಹೋಗ್ತದೆ. ಈಗ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ವಿಶ್ವಾಸ ಕುಸಿತ ಉಂಟಾಗಿದೆಯಾ? ವಿಶ್ವಾಸ ಇದೆಯಾ? ವಿಶ್ವಾಸ ಕುಸಿದು ಹೋಗಿದೆಯಾ? ನಮಗೆ ಹೇಗೆ ಗೊತ್ತಾಗುತ್ತೆ ವಿಶ್ವಾಸ ನನ್ನಲ್ಲಿ ಕುಂದಿ ಹೋಗ್ತಾ ಇದೆ ಅಥವಾ ವಿಶ್ವಾಸದ ಜೀವನದಲ್ಲಿ ನಾನು ಕುಸಿದು ಹೋಗ್ತಾ ಇದ್ದೀನಿ ಅಂತ ಹೇಗೆ ಕಂಡುಹಿಡಿಯೋದು? ಹೇಗೆ ಅರ್ಥ ಮಾಡಿಕೊಳ್ಳೋದು? ನೋಡಿ, ವಿಶ್ವಾಸದ ಜೀವನವನ್ನು ನಾವು ಜೀವಿಸ್ತಾ ಇದ್ದರೆ ಅಥವಾ ನಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಹೃದಯ ಸ್ವರ್ಗೀಯ ವಿಷಯಗಳ ಕಡೆಗೆ ಫೋಕಸ್ ಆಗಿರುತ್ತೆ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಮ್ಮ ಮನಸ್ಸು ಫೋಕಸ್ಡ್ ಆಗಿರುತ್ತೆ. ನಮ್ಮ ವಿಶ್ವಾಸ ಕುಸಿತಾ ಇದೆ ಅಂದರೆ ನಮ್ಮ ಮನಸ್ಸು, ನಮ್ಮ ಶ್ರದ್ಧೆ, ನಮ್ಮ ಆಲೋಚನೆ ಎಲ್ಲ ನಮ್ಮ ಸ್ವಂತ ವಿಷಯದ ಕಡೆಗೇ ಇರುತ್ತೆ ಅಥವಾ ಲೋಕದ ವಿಷಯದ ಕಡೆಗೇ ಇರುತ್ತೆ. ಇಂದು ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ಶ್ರದ್ಧೆ, ನಮ್ಮ ಪ್ರಾರ್ಥನೆಗಳು ಯಾವ ವಿಷಯದ ಕಡೆಗಿದೆ? ನಿತ್ಯ ಜೀವದ ಕಡೆಗಿದೆಯಾ? ಸ್ವರ್ಗದ ಕಡೆಗಿದೆಯಾ? ಅಥವಾ ದೇವರ ಸಂಬಂಧದಲ್ಲಿ ಇರುವಂಥ ವಿಷಯಗಳ ಕಡೆಗಿದೆಯಾ? ಪರಿಶುದ್ಧತೆಯ ಕಡೆಗಿದೆಯಾ? ಅಥವಾ ಕೇವಲ ಲೋಕದ ಕಡೆಗೆ? ಅಂದರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ನಾನು ಚೆನ್ನಾಗಿರಬೇಕು, ನಮ್ಮದೆಲ್ಲ ಕಾಯಿಲೆ ಎಲ್ಲ ವಾಸಿ ಆಗಬೇಕು, ನಮ್ಮ ಕಷ್ಟ ಎಲ್ಲ ತೀರಬೇಕು, ನಮಗೆ ಒಳ್ಳೆಯದಾಗಬೇಕು. ಬರೀ ಇದೇ ಆಸೆ, ಇದಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆ, ಇದಕ್ಕಾಗಿ ನಾವು ಬದುಕ್ತಾ ಇರೋದಾದರೆ ಅದರ ಅರ್ಥ ನಾವು ವಿಶ್ವಾಸದಲ್ಲಿ ಕುಸಿತಾ ಇದ್ದೀವಿ, ವಿಶ್ವಾಸ ನಮ್ಮಲ್ಲಿ ಕುಂದಿ ಹೋಗ್ತಾ ಇದೆ ಅಂತ. ನಿಜವಾದ ಒಂದು ವಿಶ್ವಾಸ ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ, ದೇವರ ಸಂಬಂಧದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ವಿಶ್ವಾಸ ಇಲ್ಲದೆ ದೇವರ ಸಂಬಂಧದಲ್ಲಿ ಬದುಕಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ವಿಶ್ವಾಸ ಏನು ಬೇಕಾಗಿಲ್ಲ. ಯಾಕೆ ಅಂದರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ವಿಶ್ವಾಸ ಇಲ್ಲದೆ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚರ್ಚಿಗೆ ಬರಲಿಕ್ಕೆ ವಿಶ್ವಾಸನೂ ಬೇಕಾಗಿಲ್ಲ. ವಿಶ್ವಾಸದಿಂದ ಚರ್ಚಿಗೆ ಬರಬೇಕು. ಆದರೆ ಇಂದು ಎಷ್ಟೋ ಜನ ಚರ್ಚಿಗೆ ಬರ್ತಾ ಇದ್ದಾರೆ, ಎಷ್ಟೋ ಜನ ವಿಶ್ವಾಸಿಗಳಲ್ಲದೆ ಇರೋರು ಬರ್ತಾ ಇದ್ದಾರೆ. ಆದ್ದರಿಂದ ವಿಶ್ವಾಸ ಇದ್ದರೆ, ನಮ್ಮಲ್ಲಿ ವಿಶ್ವಾಸ ಇದ್ದರೆ ಅಥವಾ ನಮ್ಮ ವಿಶ್ವಾಸ ಕುಸಿದು ಹೋಗದೇ ಇದ್ದರೆ ನಾವು ದೇವರ ಸಂಬಂಧದಲ್ಲಿ ನಮಗೆ ಜೀವಿಸಲಿಕ್ಕಾಗ್ತದೆ. ದೇವರ ಸಂಬಂಧದಲ್ಲಿ ಜೀವಿಸುವಾಗ ನಮಗೆ ಏನು ಬೆನಿಫಿಟ್ ಏನು ಕೇಳಿದರೆ, ನಮ್ಮ ಜೀವಿತದಲ್ಲಿ ನಿಜವಾದ ಒಂದು ಸಂತೋಷ ಅನ್ನೋದಿರುತ್ತೆ.
ಈ ಪ್ರಪಂಚದಲ್ಲಿ ನೀವು ಯಾವುದೇ ಮನುಷ್ಯನ ಸಂಬಂಧದಲ್ಲಿ ಜೀವಿಸಿ ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಒಂದು ಸಂತೋಷ ಸಿಗೋದಿಲ್ಲ. ನಿಜವಾದ ಒಂದು ಸಂತೋಷ, ನಿಜವಾದ ಒಂದು ಆನಂದ ನಮಗೆ ಸಿಗೋದು ನಾವು ಯಾವಾಗ ದೇವರ ಸಂಬಂಧದಲ್ಲಿ ಜೀವಿಸ್ತೀವೋ ಆವಾಗ ಮಾತ್ರನೇ. ಈ ದೇವರ ಸಂಬಂಧದಲ್ಲಿ ಜೀವಿಸಲಿಕ್ಕೆ ನಮಗೆ ವಿಶ್ವಾಸ ಅನ್ನೋದು ಬೇಕು. ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ. ನೋಡಿ, ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಕ್ರಿಸ್ತ ಯೇಸು ನಿನ್ನೆಗಿದ್ದ ಹಾಗೆ ಈಗಲೂ ಯಾವಾಗಲೂ ಇದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತರು ಇಂದಿಗೂ ಇದ್ದಾರೆ ಅನ್ನೋದಕ್ಕೆ ಆಧಾರ ಏನು? ಹೇಗೆ ನಿಮಗೆ ಒಪ್ಕೊಳ್ಳಿಕ್ಕಾಗುತ್ತೆ ಯೇಸು ಇವತ್ತು ಇದ್ದಾರೆ ಅಂತ? ಯೇಸು ಕ್ರಿಸ್ತರು ಇವತ್ತು ಜೀವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ಯೇಸು ಕ್ರಿಸ್ತರು ಇಂದಿಗೂ ಇದ್ದಾರೆ ಅನ್ನೋದಕ್ಕೆ, ಇವತ್ತು ಕೂಡ ಯೇಸು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ಹೌ ಡು ಯು ನೋ ದಟ್ ಜೀಸಸ್ ಈಸ್ ದ ಸೇಮ್ ಈವನ್ ಟುಡೇ? ಯೇಸು ಕ್ರಿಸ್ತರು ಇಂದಿಗೂ ಹಾಗೇ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತಾ ಇದೆಯಾ? ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತಾ ಇತ್ತಾ? ರೋಗ ಸೌಖ್ಯ ಆಗ್ತಾಯಿತ್ತಾ? ದುಷ್ಟಶಕ್ತಿಗಳು ಬಿಟ್ಟು ಹೋಗ್ತಾ ಇತ್ತಾ? ಅನೇಕ ಅತಿಶಯ ಕಾರ್ಯಗಳು ನಡೀತಾ ಇತ್ತು. ಇವತ್ತು ಯೇಸು ಸ್ವಾಮಿ ಹೆಸರಿನಲ್ಲಿ ನಡೀತಾ ಇದೆಯಾ? ನಡೀತಾ ಇದೆ ಅಲ್ವಾ? ಆದರೆ ಇದಲ್ಲ ಆಧಾರ. ಯೇಸು ಕ್ರಿಸ್ತನ ಹೆಸರಿನ ನಡೆಯುವ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ರೋಗ ಸೌಖ್ಯವಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಆಗಿರ್ಬೋದು, ಇದು ಯಾವುದು ಅಲ್ಲ ಸರಿಯಾದ ಆಧಾರ. ಯೇಸು ಕ್ರಿಸ್ತರು ನೆನ್ನೆ ಇದ್ದ ಹಾಗೆ ಈಗಲೂ ನಾಳೆನೂ ಎಂದೆಂದಿಗೂ ಇದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಕೇಳಿದರೆ ಅದ್ಭುತ ಕಾರ್ಯಗಳಲ್ಲ, ಸೂಚಕ ಕಾರ್ಯಗಳಲ್ಲ, ಅಥವಾ ಯಾವುದೇ ಒಂದು ಪ್ರವಾದನೆ ಅಲ್ಲ, ಇದು ಯಾವುದೂ ಅಲ್ಲ. ಯೇಸು ಇದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಗೊತ್ತಾ? ನಿನ್ನ ಒಳಗಡೆ ಇರ್ತಕ್ಕಂಥ ವಿಶ್ವಾಸ. ಫೇತ್ ಈಸ್ ದ ಅಶ್ಯೂರೆನ್ಸ್, ಫೇತ್ ಈಸ್ ದ ಕನ್ವಿಕ್ಷನ್. ಕಣ್ಣಿಗೆ ಕಾಣದಂಥವುಗಳು. ಯೇಸು ಕಣ್ಣಿಗೆ ಕಾಣ್ತಾರಾ? ದೇವರು ಕಣ್ಣಿಗೆ ಕಾಣ್ತಾರಾ? ಬೈಬಲ್ ಹೇಳುತ್ತೆ, ಜಾನ್ 1:18, ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 18ರಲ್ಲಿ ವಾಕ್ಯ ಹೇಳುತ್ತೆ, ದೇವರನ್ನ ಯಾರು ಎಂದು ಕಂಡಿಲ್ಲ. ದೇವರನ್ನ ಯಾರು ಎಂದು ಕಂಡಿಲ್ಲ. ದೇವರನ್ನ ಯಾರು ನೋಡಿಲ್ಲ ಅಂತೆ. ಆದರೆ ದೇವರನ್ನ ತಿಳಿಯಪಡಿಸಿ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು. ದೇವರು ಯಾರು ಎಂದು ಯೇಸು ಕ್ರಿಸ್ತರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಈ ಬಾಹ್ಯವಾದ ಕಣ್ಣಿನಿಂದ, ನಮಗಿರುವಂಥ ಈ ಕಣ್ಣಿನಿಂದ ಯಾರು ಎಂದೂ ಕೂಡ ದೇವರನ್ನ ಕಂಡಿಲ್ಲ. ದೇವರನ್ನ ಈ ಕಣ್ಣಿಂದ ಈ ಭೂಮಿ ಮೇಲೆ ಯಾರೂ ನೋಡಲಿಕ್ಕೂ ಸಾಧ್ಯ ಆಗೋದೂ ಇಲ್ಲ. ಯಾಕೆ ಅಂದರೆ ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ದೇವರನ್ನ ಗುರುತಿಸಲಿಕ್ಕೆ ನಮಗೆ ಸಾಧ್ಯವಾಗೋದು ವಿಶ್ವಾಸದ ಮುಖಾಂತರ. ಆದರೆ ಇಂದು ದೇವರಿದ್ದಾರೆ ಅಂತ ನಾವು ಹೇಗೆ ಗುರುತಿಸ್ತಾ ಇದ್ದೀವಿ ಅಂದರೆ, ನಮ್ಮ ಜೀವನದಲ್ಲಿ ನಡೆಯುವ ಅದ್ಭುತಗಳ ಮುಖಾಂತರ, ಸೂಚಕ ಕಾರ್ಯಗಳ ಮುಖಾಂತರ. ನಾವೇನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ರಾರ್ಥಿಸ್ತೀವಿ, ಅದು ನೆರವೇರಿದಾಗ ನಾವು ಹೇಳ್ತೀವಿ ನಿಜವಾಗಲೂ ದೇವರಿದ್ದಾರೆ ಬ್ರದರ್. ಒಂದು ಕ್ಯಾನ್ಸರ್ ರೋಗಿ ವಾಸಿ ಆದಾಗ ನಾವು ತಕ್ಷಣ ಹೇಳ್ಬಿಡ್ತೀವಿ 100% ದೇವರಿದ್ದಾರೆ ಅಂತ. ಅದೇ ಕ್ಯಾನ್ಸರ್ ರೋಗಿ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿ ಸತ್ತೋದ್ರೆ ನೀನೇ ಕೇಳ್ತೀಯ ದೇವರು ಎಲ್ಲಿದ್ದಾರೆ ಬ್ರದರ್ ಅಂತ. ಕರೆಕ್ಟಾ? ಹಾಂ. ನಾವು ಪ್ರಾರ್ಥನೆ ಮಾಡಿ ನಮ್ಮ ಆಸೆಗಳೆಲ್ಲ ಈಡೇರಿದ್ರೆ ನಾವು ಹೇಳ್ತೀವಿ ನಿಜವಾಗಲೂ ದೇವರು ದೊಡ್ಡವರು, ನಿಜವಾಗಲೂ ದೇವರು ಸರ್ವಶಕ್ತರು, ನಿಜವಾಗಲೂ ದೇವರ ಅದ್ಭುತ ಸ್ವರೂಪಿ, ನಿಜವಾಗಲೂ ದೇವರಿದ್ದಾರೆ ಅಂತ ಹೇಳ್ತೀವಿ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿ ಒಂದು ಅದ್ಭುತ ನಡೆದೇ ಇಲ್ಲ ನಿನ್ನ ಜೀವನದಲ್ಲಿ, ಒಂದೇ ಒಂದು ಅದ್ಭುತ ನಡೆದಿಲ್ಲ, ನೀನು ಅಂದ್ಕೊಂಡಿದ್ದು ಯಾವುದು ನೆರವೇರಲಿಲ್ಲ, ಆಗೇನು ಹೇಳ್ತೀಯ? ದೇವರಿದ್ದಿದ್ರೆ ಖಂಡಿತವಾಗಲೂ ಏನಾದರೂ ಒಂದು ಆಗಬೇಕಾಗಿತ್ತು, ದೇವರಿಲ್ಲ.
ಆದ್ದರಿಂದ ದೇವರು ಇದ್ದಾರೆ, ಯೇಸು ಇದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಕೇಳಿದರೆ ನಮ್ಮ ಒಳಗಡೆ ಇರ್ತಕ್ಕಂಥ ವಿಶ್ವಾಸ. ಹಿಬ್ರಿಯ 11:6 ನಾವು ನೋಡ್ತೀವಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಎಷ್ಟೋ ಬಾರಿ ಓದಿದ್ದೀವಿ, ಮತ್ತೆ ಮತ್ತೆ ಓದೋಣ, ಓದ್ತಾನೆ ಇರೋಣ. ಓಕೆ. ವಿಶ್ವಾಸ ಇಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದನೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ಹಾಗಾದರೆ ವಿಶ್ವಾಸದ ಮುಖಾಂತರ ದೇವರಿದ್ದಾರೆ ಎಂದು ನಾವು ಕನ್ವಿಕ್ಟ್ ಆಗ್ತೀವಿ, ನಾವು ಒಪ್ಕೊಳ್ತೀವಿ. ವಿಶ್ವಾಸ ಇಲ್ಲದೆ ನಾವು ದೇವರಿದ್ದಾರೆ ಅಂತ ಒಪ್ಕೊಳ್ಳಿಕ್ಕಾಗೋದಿಲ್ಲ. ನೋಡಿ, ನಾವು ಹೇಳ್ತೀವಿ ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟನು ಅಂತ ವಾಕ್ಯ ಇದೆ. ಅಬ್ರಹಾಮ ಏನನ್ನು ನೋಡಿ ದೇವರಲ್ಲಿ ವಿಶ್ವಾಸ ಇಟ್ಟ? ಯಾವ ಅದ್ಭುತ ಆಯಿತು ಅಬ್ರಹಾಮನ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತ ಆಗಿದೆ, ಬೇರೆಯವ್ರ ಜೀವನದಲ್ಲಿ ಆಗಿರೋ ಅದ್ಭುತಗಳನ್ನ ಎಷ್ಟೋ ನೋಡಿದ್ದೀವಿ, ಕೇಳಿದ್ದೀವಿ. ಆದರೂ ನಮಗೆ ವಿಶ್ವಾಸ ಬರ್ತಾ ಇಲ್ಲ. ಆ ರೀತಿಯಲ್ಲಿ ವಿಶ್ವಾಸ ಬರೋದೂ ಇಲ್ಲ. ಮೂಢನಂಬಿಕೆ ಬರುತ್ತೆ, ವಿಶ್ವಾಸ ಬರಲ್ಲ ಆ ರೀತಿಯಲ್ಲಿ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟ ಅಂತ ಇದೆ. ಎಲ್ಲಿಂದ ಇಟ್ಟ? ನೋಹನು ದೇವರಲ್ಲಿ ವಿಶ್ವಾಸ ಇಟ್ಟು ದೇವರು ಹೇಳಿದ ಹಾಗೆ ನಾವೆಯನ್ನು ಕಟ್ತಾನೆ. ಹೇಗೆ ವಿಶ್ವಾಸ ಇಟ್ಟ? ಯಾವ ಅದ್ಭುತ ಕಾಣಿಸ್ತವನಿಗೆ? ಏನೂ ಅದ್ಭುತ ಕಾಣಿಸ್ಲಿಲ್ಲ. ಯಾವುದಾದ್ರೂ ರೋಗ ಸೌಖ್ಯ ನೋಡಿದ್ನಾ? ಯಾವುದಾದ್ರೂ ದುಷ್ಟಶಕ್ತಿ ಬಿಟ್ಟು ಹೋಗಿದ್ದು ನೋಡಿದ್ನಾ? ಅಥವಾ ಯಾವುದಾದ್ರೂ ಪ್ರವಾದನೆ? ಇವತ್ತು ಅನೇಕ ಪ್ರವಾದಿಗಳಿದಾರಲ್ವ, ಯೂಟ್ಯೂಬಲ್ಲೆಲ್ಲ ಸಿಗ್ತಾರಲ್ವ, ಹೆಸರು, ಅಡ್ರೆಸ್ಸು, ಫೋನ್ ನಂಬರೆಲ್ಲ ಹೇಳುವವರು, ಕಾರ್ ನಂಬರೆಲ್ಲ. ಸೊ ಆ ರೀತಿ ಯಾವುದಾದ್ರೂ ನಂಬರ್ ಹೇಳಿದ್ರ ದೇವರವನಿಗೆ? ಏನೂ ಹೇಳಲಿಲ್ಲ. ಬೈಬಲ್ ಹೇಳುತ್ತೆ ನೋವನು ದೇವರಲ್ಲಿ ವಿಶ್ವಾಸ ಇಟ್ಟ. ಮೋಶೆ ದೇವರಲ್ಲಿ ವಿಶ್ವಾಸ ಇಟ್ಟ. ಮೋಶೆ ಏನು ಅದ್ಭುತ ನೋಡ್ದ? ಉರಿಯೋ ಪದೆಯಲ್ಲಿ ದೇವರು ಮಾತಾಡಿದರು, ಅಷ್ಟಕ್ಕೆ ವಿಶ್ವಾಸ ಬಂದ್ಬಿಡ್ತಾ? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಇದ್ದಾರೆ ಎಂಬುದು ನಾವು ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಆಧಾರ ವಿಶ್ವಾಸ. ವಿಥೌಟ್ ಫೇತ್ ಯು ಕೆನಾಟ್ ಬಿ ಕನ್ವಿಕ್ಟೆಡ್ ದ್ಯಾಟ್ ಗಾಡ್ ಈಸ್ ಪ್ರೆಸೆಂಟ್. ದೇವರು ಇದ್ದಾರೆ ಎಂದು ನಾವು ಒಪ್ಪಿಕೊಳ್ಳಿಕ್ಕೆ ಅದ್ಭುತ ಬೇಕಾಗಿಲ್ಲ, ಸೂಚಕ ಕಾರ್ಯಗಳು ಬೇಕಾಗಿಲ್ಲ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದು ಬೇಕಾಗಿಲ್ಲ, ಯಾವ ಮಿರಕಲ್ ನಡೆಯೋದು ಬೇಕಾಗಿಲ್ಲ. ನಮ್ಮ ಒಳಗಡೆ ವಿಶ್ವಾಸ ಇದ್ದರೆ ಸಾಕು. ನಮ್ಮ ಒಳಗಡೆ ಏನಿದ್ರೆ ಸಾಕು? ವಿಶ್ವಾಸ ಇಲ್ಲದೆ ಇದ್ದರೆ ನಾವು ಎಷ್ಟು ಅದ್ಭುತಗಳನ್ನು ನೋಡಿದರೂ, ಏನೆಲ್ಲ ನಡೆದರೂ ಕೂಡ ನಾವು ದೇವ್ರ ಕಡೆ ತಿರುಗೋದಿಲ್ಲ, ದೇವರ ಸಂಬಂಧಕ್ಕೆ ಬರೋದಿಲ್ಲ. ಅಬ್ರಹಾಮನು ದೇವರ ಸಂಬಂಧಕ್ಕೆ ಬಂದ. ಹೇಗೆ ಬಂದ? ವಿಶ್ವಾಸದ ಮುಖಾಂತರ. ಹನೋಕನು ದೇವರ ಸಂಬಂಧದಲ್ಲಿ 300 ವರ್ಷಗಳು ಬದುಕದ ಅಂತ ಇದೆ. ಹೇಗೆ ಬದುಕದ? ಬೈ ಫೇತ್, ವಿಶ್ವಾಸದ ಮುಖಾಂತರ. ಅವ್ರ ಒಳಗಡೆ ಏನಿತ್ತು ಅಂದರೆ ವಿಶ್ವಾಸ ಇತ್ತು. ಈಗ ನೀವು ಕೇಳ್ತೀರಿ, ಅವರೊಳಗಡೆ ಎಲ್ಲಿಂದ ಬಂತು ವಿಶ್ವಾಸ ಅಂತ? ಅವ್ರ ಒಳಗಡೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಹೇಳ್ಬೋದು, ದೇವರು ಅವರಿಗೆ ವಿಶ್ವಾಸ ಕೊಟ್ಟರು. ಒಂದು ಕೃಪೆಯಾಗಿ ದೇವರು ಅವರಿಗೆ ವಿಶ್ವಾಸವನ್ನು ಕೊಟ್ಟರು, ಒಂದು ಗಿಫ್ಟಾಗಿ ಕೊಟ್ಟರು. ಆದರೆ ಇಂದು ದೇವರು ಎಲ್ಲ ಮನುಷ್ಯನಿಗೂ ವಿಶ್ವಾಸ ಪಡ್ಕೊಳ್ಳಿಕ್ಕೆ ಒಂದು ದಾರಿ ಇಟ್ಟಿದ್ದಾರೆ. ಆ ದಾರಿಯ ಮುಖಾಂತರನೇ ಎಲ್ಲರಿಗೂ ಕೂಡ ವಿಶ್ವಾಸವನ್ನು ದೇವರು ಕೊಡೋದು. ಆ ದಾರಿಯ ಹೆಸರು ಯೇಸು ಕ್ರಿಸ್ತರು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12:2 ನಾವು ಓದ್ತೀವಿ, ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ವಿಶ್ವಾಸವನ್ನು ಪೂರ್ತೀಕರಿಸುವ ಯೇಸು ಕ್ರಿಸ್ತರು. ಜೀಸಸ್ ಕ್ರೈಸ್ಟ್ ಇಸ್ ದ ಓನ್ಲಿ ಆಥರ್ ಆ್ಯಂಡ್ ದ ಫಿನಿಷರ್ ಆಫ್ ಆರ್ ಫೇತ್. ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸುವವರು ಯೇಸು ಕ್ರಿಸ್ತರಾಗಿದ್ದಾರೆ. ಹಾಗಾದರೆ ಒಬ್ಬ ಮನುಷ್ಯ ವಿಶ್ವಾಸ
ವಿಶ್ವಾಸಕ್ಕೆ ಬರಬೇಕಾದ್ರೆ, ವಿಶ್ವಾಸದ ಜೀವನಕ್ಕೆ ಬರಬೇಕಾದ್ರೆ, ದೇವರ ಸಂಬಂಧಕ್ಕೆ ಬರಬೇಕಾದ್ರೆ ಅವನೊಳಗಡೆ ಯೇಸು ಬಂದರೆ ಮಾತ್ರನೇ ಸಾಧ್ಯ. ಅವನು ಕ್ಯಾನ್ಸರ್ ವಾಸಿ ಆದರೆ, ಅವನ ಜೀವಿತದಲ್ಲಿ ಎಂಥ ದೊಡ್ಡ ಅದ್ಭುತ ಆದರೂ ಅವನು ವಿಶ್ವಾಸಕ್ಕೆ ಬರೋದಿಲ್ಲ, ದೇವರ ಸಂಬಂಧಕ್ಕೆ ಬರೋದಿಲ್ಲ. ಚರ್ಚಿಗೆ ಬರ್ಬೋದು, ಧ್ಯಾನಕ್ಕೆ ಬರ್ಬೋದು, ಮನೇಲಿ ಪ್ರಾರ್ಥನೆ ಇಡಿಸ್ಕೋಬೋದು, ಅದಕ್ಕೆಲ್ಲ ವಿಶ್ವಾಸ ಏನು ಬೇಕಾಗಿಲ್ಲ. ಕೆಲವೊಂದು ಅದ್ಭುತ ಕಾರ್ಯಗಳು ನೆರವೇರ್ತಾ ಇದ್ದರೆ ಸಾಕು. ಆದರೆ ವಿಶ್ವಾಸ ಬಂದರೆ ಮಾತ್ರನೇ, ವಿಶ್ವಾಸದ ಮುಖಾಂತರ ಮಾತ್ರನೇ ಒಬ್ಬ ಮನುಷ್ಯ ದೇವರ ಸಂಬಂಧಕ್ಕೆ ಬರಲಿಕ್ಕೆ ಆಗುತ್ತೆ. ವಿಶ್ವಾಸ ಇಲ್ಲದೆ ದೇವರ ಸಂಬಂಧ ಇಲ್ಲ. ವಿಶ್ವಾಸ ಇಲ್ಲದೆ ದೇವರ ಸಂಬಂಧ ಇಲ್ಲ. ದೇವರ ಸಂಬಂಧ ಇಲ್ಲ ಅಂದರೆ ಸಮಾಧಾನ ಇಲ್ಲ. ದೇವರ ಸಂಬಂಧ ಇಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲ. ಇವತ್ತು ನಮಗೆ ಆ ದೇವರ ಸಂಬಂಧ ಇದೆಯಾ? ಯೋಚನೆ ಮಾಡಿ ನೋಡಿ. ದೇವರ ಸಂಬಂಧದಲ್ಲಿ ನನಗೆ ಇಂದು ಬದುಕಲಿಕ್ಕೆ ಆಗ್ತಾ ಇದೆಯಾ? ಆಗದೆ ಇದ್ದರೆ ಅದಕ್ಕೆ ಕಾರಣ ನನ್ನ ಒಳಗಡೆ ಕ್ರಿಸ್ತನು ಇಲ್ಲ. ಯಾರಿಲ್ಲ? ಯೇಸು ಕ್ರಿಸ್ತ ಇಲ್ಲ. ಯೇಸು ಕ್ರಿಸ್ತರು ನನ್ನಲ್ಲಿ ನಿಜವಾಗಲೂ ಜೀವಿಸ್ತಾ ಇದ್ದರೆ, ನನ್ನಲ್ಲಿ ಜೀವಿಸುತ್ತಿರುವ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾನು ದೇವರ ಸಂಬಂಧದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇಷ್ಟಂತೂ ಗೊತ್ತಾಯಿತು. ನಮ್ಮೊಳಗಡೆ ವಿಶ್ವಾಸ ಬರಬೇಕಾದ್ರೆ ಯಾರು ಬರಬೇಕು? ಯೇಸು ಬರಬೇಕು. ಇಬ್ರಿಯ 12:2 ಓದಿದ್ರಾ? ವಿಶ್ವಾಸವನ್ನು ಹುಟ್ಟಿಸೋದು ಯಾರು? ಮನುಷ್ಯ ಅಲ್ಲ. ಆಯಿತಾ? ಯಾವ ಮನುಷ್ಯನಿಗೂ ವಿಶ್ವಾಸವನ್ನು ಹುಟ್ಟಿಸಲಿಕ್ಕೆ ಆಗೋದಿಲ್ಲ. ಯಾವ ಅದ್ಭುತಕ್ಕೂ ವಿಶ್ವಾಸವನ್ನು ಹುಟ್ಟಿಸಲಿಕ್ಕೆ ಆಗೋದಿಲ್ಲ. ಯಾವುದೇ ವಿಧವಾದ ಸೂಚಕ ಕಾರ್ಯಗಳಿಗೂ ವಿಶ್ವಾಸವನ್ನು ಹುಟ್ಟಿಸಲಿಕ್ಕೆ ಆಗೋದಿಲ್ಲ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಯೇಸುವಿನ ಹತ್ರ ಕರ್ಕೊಂಡು ಬರುತ್ತೆ ನಿಮ್ಮನ್ನು, ಅಷ್ಟೇ. ಆದರೆ ಯೇಸು ನಿಮ್ಮ ಒಳಗಡೆ ಬರಬೇಕಾದ್ರೆ ಅದಕ್ಕೆ ಬೇರೆ ಬೇಕು. ಈಗ ಯೇಸು ಕ್ರಿಸ್ತರು ನಮ್ಮೊಳಗಡೆ ಇದ್ದರೆ ಮಾತ್ರನೇ ನಾವು ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ದೇವರ ಸಂಬಂಧದಲ್ಲಿ ನಿತ್ಯ ಜೀವವನ್ನು ಗುರಿಯಾಗಿಟ್ಕೊಂಡು ನಮಗೆ ಬದುಕಲಿಕ್ಕೆ ಸಾಧ್ಯವಾಗೋದು ನಮ್ಮೊಳಗಡೆ ಯೇಸು ಇದ್ದರೆ ಮಾತ್ರನೇ. ಈಗ ಒಳಗಡೆ ಯೇಸು ಬರಬೇಕಾದ್ರೆ ಏನು ಮಾಡಬೇಕು ಅಲ್ವಾ? ಯೇಸು ಒಳಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಹೇಗೆ ಬರ್ತಾರೆ ಯೇಸು ನಮ್ಮೊಳಗಡೆ? ಹೇಗೆ ಬರ್ಬೋದು ಯೇಸು? ಯೋಚನೆ ಮಾಡಿ, ಪರವಾಗಿಲ್ಲ, ಥಿಂಕ್ ಮಾಡಬೇಕೆಲ್ಲರೂ. ಓಕೆ, ಶುಭ ಸಂದೇಶದ ಮುಖಾಂತರ ನೋಡಿ. ಶುಭ ಸಂದೇಶವನ್ನು ಆಲಿಸುವಾಗ ವಿಶ್ವಾಸನೂ ಬರುತ್ತೆ. ಅದರ ಮುಖಾಂತರ ಯಾರು ನಮ್ಮೊಳಗಡೆ ಬರ್ತಾರೆ? ಯೇಸು ಕ್ರಿಸ್ತರು ನಮ್ಮೊಳಗಡೆ ಬರ್ತಾರೆ. ಈಗ ನಮ್ಮ ಜೀವನ ಆ ದೇವರ ಅನ್ಯೋನ್ಯತೆಯಲ್ಲಿ ಮುಂದಕ್ಕೆ ಹೋಗಬೇಕಾದ್ರೆ ಖಂಡಿತವಾಗಲೂ ನಮಗೆ ಯೇಸು ಬೇಕು. ರೋಮ 10:17 ನಾವು ಓದ್ತೀವಿ, ಶುಭ ಸಂದೇಶವನ್ನು ಆಲಿಸುವುದರಿಂದ ನಮ್ಮೊಳಗಡೆ ಏನು ಬರುತ್ತೆ? ವಿಶ್ವಾಸ ಅನ್ನೋದು ಬರುತ್ತೆ. ಯಾಕೆ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿದರು, ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ ಎಂದು ಯಾಕೆ ಹೇಳಿದರು ಅಂದರೆ, ಎಲ್ಲ ಮನುಷ್ಯರ ಒಳಗಡೆಯೂ ಯೇಸುಗೆ ಬರಲಿಕ್ಕೆ ಆಸೆ. ಎಲ್ಲರ ಒಳಗಡೆನೂ ಅವರು ಬಂದು ವಾಸ ಮಾಡಬೇಕು ಅಂತ ಅವರು ಆಸೆ ಪಟ್ಟರು. ಶುಭ ಸಂದೇಶವನ್ನು ಸಾರುವಾಗ ಜನರಲ್ಲಿ ಏನು ಬರುತ್ತೆ? ವಿಶ್ವಾಸ ಬರುತ್ತೆ. ಈ ವಿಶ್ವಾಸದ ಮುಖಾಂತರವಾಗಿ ಯಾರು ಒಳಗಡೆ ಬರ್ತಾರೆ? ಯೇಸು ಕ್ರಿಸ್ತರು ಪ್ರತಿಯೊಬ್ಬರ ಹೃದಯದ ಒಳಗಡೆ ಬರ್ತಾರೆ. ಯೇಸು ಬಂದು ಏನು ಮಾಡ್ತಾರೆ ನಮ್ಮಲ್ಲಿ? ಯೇಸು ಬಂದು ನಮ್ಮಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾದಂಥ ವಿಶ್ವಾಸವನ್ನು ಅವರೇ ಹುಟ್ಟಿಸ್ತಾರೆ, ಅವರೇ ಕೆಲಸ ಮಾಡ್ತಾರೆ. ಪರಿಶುದ್ಧಾತ್ಮನಾಗಿ ನಮ್ಮ ಒಳಗಡೆ ಅವರು ವಾಸಿಸ್ತಾರೆ. ಇಂದು ಅನೇಕ ಕ್ರೈಸ್ತರಿದ್ದಾರೆ, ಕ್ರೈಸ್ಟ್ಲೆಸ್ ಕ್ರಿಶ್ಚಿಯನ್ಸ್. ಟುಡೇಸ್ ಕ್ರಿಶ್ಚಿಯಾನಿಟಿ ಈಸ್ ಕ್ರೈಸ್ಟ್ಲೆಸ್ ಕ್ರಿಶ್ಚಿಯಾನಿಟಿ. ಕ್ರಿಸ್ತನಿಲ್ಲದ ಕ್ರೈಸ್ತರು ಅನೇಕರು ಇವತ್ತಿದೆ. ಇಂದಿನ ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಧರ್ಮದಲ್ಲಿ ನೋಡುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ, ಆಲ್ ಆರ್ ಕ್ರಿಶ್ಚಿಯನ್ಸ್ ಆರ್ ಮೆನಿ ಆರ್ ಕ್ರಿಶ್ಚಿಯನ್ಸ್ ಬಟ್ ಕ್ರೈಸ್ಟ್ ಈಸ್ ನಾಟ್ ಇನ್ ದೆಮ್. ಕ್ರಿಸ್ತನಿಲ್ಲದ ಕ್ರೈಸ್ತರು, ಅದೊಂದು ಮಹಾ ವಂಚನೆ, ದೊಡ್ಡ ವಂಚನೆ. ಕ್ರಿಸ್ತ ಇಲ್ಲ,
ಕ್ರಿಸ್ತ ಇದ್ದಾನೆ, ಎಲ್ಲಿಲ್ಲ? ಒಳಗಡೆ ಇಲ್ಲ. ಕ್ರಿಸ್ತ ನಮ್ಮ ಒಳಗಡೆ ಇಲ್ಲ ಅಂದರೆ ನಮಗೇನಿಲ್ಲ ಗೊತ್ತಾ? ನಮ್ಮ ಲೈಫಿಗೆ ಒಂದು ಹೋಪೇ ಇಲ್ಲ, ನಿರೀಕ್ಷೆ ಇಲ್ಲ. ನಿರೀಕ್ಷೆ ಇಲ್ಲ ಅಂದರೆ ಏನಿಲ್ಲ, ನಾವು ಜೀವನದಲ್ಲಿ ಡಿಸಪಾಯಿಂಟ್ಮೆಂಟಲ್ಲಿ ಬದುಕ್ತೀವಿ. ಬೈಬಲ್ ಹೇಳುತ್ತೆ, ಇಫ್ ಯು ಹ್ಯಾವ್ ಹೋಪ್ ಯು ವಿಲ್ ನಾಟ್ ಲಿವ್ ಇನ್ ಡಿಸಪಾಯಿಂಟ್ಮೆಂಟ್. ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ರೋಮ 5ನೇ ಅಧ್ಯಾಯ 5ನೇ ವಾಕ್ಯನ 3ನೇ ವಾಕ್ಯನ, ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಏನು ಹೇಳುತ್ತೆ? ಈ ನಂಬಿಕೆ ನಿರೀಕ್ಷೆಯು, ಈ ನಂಬಿಕೆ ನಿರೀಕ್ಷೆ ಯಾವುದು ಅಂತ ನೋಡೋಣ ಆಮೇಲೆ. ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೇನಾಗೋದಿಲ್ಲ? ಆಶಾಭಂಗ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಏನೇ ಆದರೂ, ಏನೇ ಬಂದರೂ, ಏನೇ ಹೋದರೂ, ಲಾಭ ಆದರೂ ನಷ್ಟ ಆದರೂ, ಏನೇ ತೊಂದರೆ ಆದರೂ, ಏನೇ ಕಷ್ಟ ಆದರೂ, ಸುಖ ಇದ್ದರೂ ಕಷ್ಟ ಇದ್ದರೂ, ಏನೇ ಆದರೂ ನಾವು ಡಿಸಪಾಯಿಂಟ್ ಆಗೋದಿಲ್ಲ. ಯಾಕೆ ಅಂದರೆ ಈ ನಿರೀಕ್ಷೆ ನಮಗಿದೆ. ಯಾವುದದು ಈ ನಿರೀಕ್ಷೆ? ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೇನಾಗೋದಿಲ್ಲ? ಆಶಾಭಂಗ ಆಗೋದಿಲ್ಲ, ಡಿಸಪಾಯಿಂಟ್ ಆಗೋದಿಲ್ಲ ನಾವು. ಆದರೆ ಇವತ್ತು ಹೆಚ್ಚು ಕ್ರೈಸ್ತರು ಡಿಸಪಾಯಿಂಟ್ಮೆಂಟಲ್ಲೇ ಬದುಕ್ತಾ ಇದ್ದೀವಿ. ಪ್ರಾರ್ಥನೆ ಮಾಡ್ತೀವಿ ಅಂತಲೂ ಹೇಳ್ತೀವಿ, ಡಿಸಪಾಯಿಂಟ್ಮೆಂಟ್ ಹೋಗ್ತಾನೂ ಇಲ್ಲ. ತುಂಬ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ ಬ್ರದರ್, ನಮ್ಮ ಜೀವನದಲ್ಲಿ ತುಂಬ ನಿರಾಶೆ ತುಂಬ್ಕೊಬಿಟ್ಟಿದೆ, ಹೋಪೆಲ್ಲ ಹೋಗ್ಬಿಟ್ಟಿದೆ. ಆ ರೀತಿಯಲ್ಲಿ ಬದುಕುತ್ತಿರುವ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ. ಕಾರಣ ಏನು? ವಿಶ್ವಾಸ ಇಲ್ಲ, ಕ್ರಿಸ್ತನ ಒಳಗಡೆ ಇಲ್ಲ, ಸುಮ್ಮನೆ ಕ್ರಿಶ್ಚಿಯನ್ ಅಷ್ಟೇ, ನಾಮಕಾವಸ್ಥೆ ಕ್ರೈಸ್ತರು ಅಂತ ಹೇಳ್ತಾ ಅಲ್ವಾ? ಆ ರೀತಿ ಕ್ರೈಸ್ತರಾಗ್ಬಿಟ್ಟಿದ್ದೀವಿ. ಏನು ಮಾಡೋದು? ಈಗ ಸರಿಯಾದ ರೀತಿನಲ್ಲಿ ಆಗಬೇಕಷ್ಟೇ. ಯು ನೀಡ್ ಟು ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಬೇಕು, ಒಂದು ಹೊಸ ಆತ್ಮಿಕ ಜನ್ಮವನ್ನು ನಾವು ಒಳಗಡೆ ಪಡ್ಕೋಬೇಕು. ಅದು ಯೇಸು ಬಂದಾಗ ಆ ಜನ್ಮ ನಮಗೆ ಸಿಗುತ್ತೆ, ಹೊಸ ಜನ್ಮ ನಮಗೆ ಸಿಗುತ್ತೆ. ಆಗ ನಮಗೇನು ಸಿಗುತ್ತೆ? ನಮಗೆ ಹೋಪ್ ಸಿಗುತ್ತೆ. ಏನದು ಹೋಪ್? ಯಾವ ಹೋಪ್? ಅಲ್ಲಲ್ಲ, ಆ ನಿರೀಕ್ಷೆ ಯಾವುದು? ನಿರೀಕ್ಷೆ ಯಾವುದು ಕೇಳಿದರೆ 2ನೇ ವಾಕ್ಯದಲ್ಲಿದೆ ನೋಡಿ. ಓಕೆ ಓಕೆ ಅದೇ ನಮ್ಮ ಹೋಪ್. ಯಾವುದು ಗೊತ್ತಾ? ದೇವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳುತ್ತೇವೆ. ವಿ ಬೋಸ್ಟ್ ಇನ್ ಅವರ್ ಹೋಪ್ ಆಫ್ ಶೇರಿಂಗ್ ದ ಗ್ಲೋರಿ ಆಫ್ ಗಾಡ್. ನಾನು ದೇವರ ಮಹಿಮೆಯಲ್ಲಿ, ದೇವರ ಸೌಭಾಗ್ಯದಲ್ಲಿ, ದೇವರ ಶ್ರೀಮಂತಿಕೆಯಲ್ಲಿ ನಾನು ಭಾಗಿಯಾಗ್ತೇನೆ. ನಿಮಗೆಲ್ಲ ಹೋಪ್ ಇದೆ ಅಲ್ವಾ? ನಿಮ್ಮನ್ನೆಲ್ಲ ನೋಡಿದರೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ಆ ಹೋಪಲ್ಲಿ ಬದುಕ್ತಾ ಇದ್ದೀರಿ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ನಿಮಗೇನು ಆಸ್ತಿ ಪಾಸ್ತಿ ಇದೆ, ಯಾರೋ ನಿಮ್ಮ ಆಸ್ತಿ ಪಾಸ್ತಿಗೆ ಕೇಸ್ ಹಾಕಿ ಅವ್ರು ಎತ್ಕೊಂಡು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ, ನೀವೇನು ಮಾಡ್ತೀರಾ? ನೀವು ಸಂತೋಷವಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತೀರಿ. ಯಾಕೆ ಗೊತ್ತಾ? ಯಾರಿಂದಲೂ ನಾಶಪಡಿಸಲಾಗದ, ಕಸ್ಕೊಂಡು ಹೋಗ್ಲಿಕ್ಕಾಗದ ಆಸ್ತಿ ನಮ್ಗೆ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸ್ವರ್ಗದಲ್ಲಿ. ಆದ್ದರಿಂದ ನೀವು ತೆಗೆದುಕೊಂಡು ಹೋಗಿ ಪರವಾಗಿಲ್ಲ. ನೀವು ಕೇಸ್ ಹಾಕಿ ತಗೊಂಡು ಹೋಗ್ತೀರಿ. ಯಾಕೆ ಸುಮ್ಮನೆ ಕೇಸ್ ಹಾಕಿ ಪೊಲೀಸ್ನವರಿಗೆಲ್ಲ ದುಡ್ಡು ಕೊಡ್ತೀರಿ? ಹಾಗೆ ಎತ್ಕೊಂಡು ಹೋಗ್ಬಿಡಿ. ನಮಗೆ ಇರ್ಲಿಕ್ಕೆ ಒಂದು ಜಾಗ ಕೊಟ್ಟರೆ ಓಕೆ, ಇಲ್ಲ ಇಲ್ಲಿಂದನೂ ಹೋಗ್ಬೇಕಾ, ಖಾಲಿ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಹೋಗ್ತೀವಿ ಬಿಡಿ. ಕರೆಕ್ಟ್ ತಾನೆ? ಯಾಕೆಂದ್ರೆ ನಮಗೇನಿದೆ? ನಿರೀಕ್ಷೆ ಇದೆ. ಯಾವ ನಿರೀಕ್ಷೆ? ನಾನು ಕೂಡ ದೇವರ ಮಹಿಮೆಯಲ್ಲಿ ಪಾಲುಗೊಳ್ಳುತ್ತೇನೆ ಎಂಬ 1 ಪೇತ್ರ 1:3 ಹೇಳುವ ವಾಕ್ಯದ ಪ್ರಕಾರ, ಅಳಿಯದ, ಅಕ್ಷಯವಾದ, ಅನಂತವಾದ ಸಿರಿ ಸಂಪತ್ತಿಗೆ ದೇವರು ನನ್ನನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಮಾಡ್ತಾರೆ ಅಲ್ಲ, ಮಾಡಿದ್ದಾರೆ. ಆದ್ದರಿಂದ ಈ ಲೋಕದಲ್ಲಿ ನೀವು ಏನೇ ತೊಂದರೆ ಕೊಟ್ಟರು, ಏನೇ ನಷ್ಟ ಆದರೂ, ಏನೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಡಿಸಪಾಯಿಂಟ್ ಆಗೋದಿಲ್ಲ. ನಾವೆಲ್ಲರೂ ಹಾಗೆ ತಾನೇ ಬದುಕ್ತಾ ಇದ್ದೀವಿ.
ಡಿಸಪಾಯಿಂಟ್ಮೆಂಟಲ್ಲಿ ಬದುಕ್ತಾ ಇದ್ದೀವ, ಭಾಳ ಸಂತೋಷವಾಗಿ ಬದುಕ್ತಾ ಇದ್ದೀವ? ನಿಮ್ಮನ್ನೆಲ್ಲ ನೋಡಿದರೆ ತುಂಬ ಡಿಸಪಾಯಿಂಟಲ್ಲಿ ಇರ್ತಾರೆ. ಯಾಕೆ ಅಂದರೆ ನಮ್ಮೊಳಗಡೆ ಕ್ರಿಸ್ತನಿಲ್ಲದೇ ಇರೋದ್ರಿಂದ. ಯಾರಿಲ್ಲ? ಕ್ರಿಸ್ತ ಇಲ್ಲ. ಕ್ರಿಸ್ತ ಇದ್ದರೆ ಏನಿರುತ್ತೆ? ನಿರೀಕ್ಷೆ ಇರುತ್ತೆ. ಜೀಸಸ್ ಕ್ರೈಸ್ಟ್ ಈಸ್ ದ ಹೋಪ್ ಆಫ್ ಗ್ಲೋರಿ. ಓಕೆ, ನಮ್ಮ ಈ ನಿರೀಕ್ಷೆಗೆ ಆಧಾರ ಏನೂ ಅಲ್ಲ, ಯೇಸು ಕ್ರಿಸ್ತ, ನನ್ನ ಒಳಗಡೆ ಇರುವ ಕ್ರಿಸ್ತ. ಎಲ್ಲೋ ಫೋಟೋದಲ್ಲಿರೋ ಕ್ರಿಸ್ತ ಪ್ರಯೋಜನ ಇಲ್ಲ. ಫೋಟೋದಲ್ಲಿರೋ ಕ್ರಿಸ್ತನ ಪ್ರಯೋಜನ ಇಲ್ಲ, ಬೆಟ್ಟದ ಮೇಲಿರೋ ಕ್ರಿಸ್ತನ ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಕ್ರಿಸ್ತ ಆಗೋ ಅಲ್ಲಿ ಬೆಟ್ಟದ ಮೇಲಿದ್ದಾನೆ, ಈಗೋ ಇಲ್ಲಿ ಕಾಡಲ್ಲಿದ್ದಾನೆ, ಈಗೋ ಈ ಚರ್ಚ್ ಒಳಗಡೆ ಕೂತ್ಕೊಂಡಿದ್ದಾನೆ ಅಂದರೆ ಯಾರು ಓಡಬೇಡಿ, ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಕ್ರಿಸ್ತ ಎಲ್ಲಿದ್ದರೆ ಮಾತ್ರ ನಿನಗೆ ಉಪಯೋಗ, ನಿನ್ನ ಒಳಗಡೆ ಇದ್ದರೆ ಮಾತ್ರನೇ ನಿನಗೆ ಉಪಯೋಗ. ಯಾಕೆ ಅಂದರೆ ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನೇ ನಿನ್ನ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ. ಎಲ್ಲೋ ಕಾಡಲ್ಲಿರುವ ಕ್ರಿಸ್ತ ಅಲ್ಲ, ನಿನ್ನ ಒಳಗಡೆ ಇರುವ ಕ್ರಿಸ್ತ. ಅದನ್ನು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಅಂತಿಮ ಕಾಲದಲ್ಲಿ ಅನೇಕರು ಬರ್ತಾರೆ, ಕ್ರಿಸ್ತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತೆಲ್ಲ ಹೇಳ್ತಾರೆ. ನೀವು ಓಡ್ತೀರಿ, ಓಡಬೇಡಿ. ನಿನ್ನ ಒಳಗಡೆ ಕ್ರಿಸ್ತ ಇರಬೇಕು. ಟೇಕ್ ಕೇರ್ ಆಫ್ ಜೀಸಸ್ ಹೂ ಈಸ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ನಿನ್ನ ಒಳಗಡೆ ಇರತಕ್ಕಂಥ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ನೀವು ಕಾಪಾಡ್ಕೋಬೇಕಾಗಿರೋದೇನು ಗೊತ್ತಾ? ಒಳಗಡೆ ಇರ್ತಕ್ಕಂಥ ಯೇಸು. ಈ ಯೇಸು ಕ್ರಿಸ್ತರನ್ನ ಕಾಪಾಡ್ಕೊಳ್ಳೋದು ಹೇಗೆ? ಯೇಸು ನಮ್ಮನ್ನ ಕಾಪಾಡಿದ್ದಾರೆ, ನಾವು ಯೇಸುನ ಕಾಪಾಡೋಕ್ಕಾಗುತ್ತಾ? ನಾವು ಯೇಸುನ ಕಾಪಾಡೋದು ಅಂದರೆ ಏನು ಗೊತ್ತಾ? ವಿಶ್ವಾಸವನ್ನು ಕಾಪಾಡಿಕೊಳ್ಳೋದು. ವಿಶ್ವಾಸವನ್ನು ನೀವು ಕಾಪಾಡಿಕೊಳ್ಳುವಾಗ ನಿಮ್ಮ ಒಳಗಡೆ ಯೇಸು ಇರ್ತಾರೆ, ಯಾವಾಗಲೂ ಇರ್ತಾರೆ. ಆಗ ನಮ್ಮ ಜೀವನ ಹೇಗಿರುತ್ತೆ? ಯಾವಾಗಲೂ ಕೂಡ ಶಾಂತಿಯಿಂದ ಇರುತ್ತೆ, ಸಂತೋಷದಿಂದ ಇರುತ್ತೆ. ನಮ್ಮ ಜೀವನದ ಗುರಿ ಏನಾಗಿರುತ್ತೆ? ನಿತ್ಯ ಜೀವ. ನಮ್ಮ ಜೀವನದ ಗುರಿ ಇಲ್ಲಿ ಸೆಟ್ಲಾಗಬೇಕು ಅಲ್ಲ. ನಾವು ಸೆಟ್ಲಾಗಬೇಕು ಬ್ರದರ್. ನಾವು ಸೆಟ್ಲಾಗಿ ನಮ್ಮ ಮಕ್ಕಳನ್ನೆಲ್ಲ ಸೆಟ್ಲ್ ಮಾಡಿ ಆಮೇಲೆ ನಾವು ಕಣ್ಣು ಮುಚ್ಕೋಬೇಕು. ಕರೆಕ್ಟಾ? ಅದು ಯಾರ್ದು ಉದ್ದೇಶ? ವಿಶ್ವಾಸ ಇಲ್ಲದೆ ಇರುವ ಈ ಲೋಕದ ಎಲ್ಲ ಜನರ ಉದ್ದೇಶನೂ ಅದೇನೆ. ಆದರೆ ವಿಶ್ವಾಸ ಇರ್ತಕ್ಕಂತಹ ಕ್ರೈಸ್ತ ವಿಶ್ವಾಸಿಗಳ ಜೀವನದ ಉದ್ದೇಶ ಏನು? ನಾವು ಅಲ್ಲಿ ಸೆಟ್ಲ್ ಆಗ್ತೀವಿ, ಅಲ್ಲಿ ಆಗಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಇಲ್ಲಿ ಹೋರಾಟ ಮಾಡಬೇಕು. ಇಲ್ಲಿ ಹೋರಾಟ ಮಾಡಬೇಕು. ಯಾವುದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬೇಕು? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ಯಾವುದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಂದ್ರೆ ನಮ್ಮ ವಿಶ್ವಾಸವನ್ನು ಹಾಳು ಮಾಡಲಿಕ್ಕೆ ಬರ್ತಕ್ಕಂತಹ ಎಲ್ಲ ಥರದ ಇಚ್ಛೆಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಯಾವುದಕ್ಕೆ ವಿರುದ್ಧ ಹೋರಾಟ ಮಾಡಬೇಕು? ಓದಿ ನೋಡೋಣ. ಆತ್ಮಕ್ಕೆ ಅಥವಾ ನಮ್ಮ ಒಳಗಡೆ ಇರ್ತಕ್ಕಂಥ ವಿಶ್ವಾಸಕ್ಕೆ, ಕ್ರಿಸ್ತನಿಗೆ, ದೇವರ ಸಾನ್ನಿಧ್ಯಕ್ಕೆ ವಿರುದ್ಧವಾಗಿ ದೈಹಿಕ ವ್ಯಾಮೋಹಗಳಿಂದ ದೂರವಿರಬೇಕು. ಅಥವಾ ದೈಹಿಕ ವ್ಯಾಮೋಹಗಳ ವಿರುದ್ಧ ನಾವೇನು ಮಾಡಬೇಕು? ಹೋರಾಟ ಮಾಡಬೇಕು. ಸೈತಾನನ ಸುಳ್ಳಿನ ವಿರುದ್ಧ ಹೋರಾಟ ಮಾಡಬೇಕು. ವಿಶ್ವಾಸವನ್ನು ಕಾಪಾಡ್ಕೋಬೇಕು. ನೋಡಿ, ನಮ್ಮೊಳಗಡೆ ವಿಶ್ವಾಸ ಒಂದಿದ್ದರೆ ಒಂದೇ ಒಂದು ಅದ್ಭುತ ಆಗದೆ ಇದ್ದರೂ ಕೂಡ ನೀವು ಯೇಸು ಕ್ರಿಸ್ತರನ್ನ ಆರಾಧನೆ ಮಾಡಲಿಕ್ಕಾಗುತ್ತೆ, ಯೇಸುವನ್ನು ಪ್ರೀತಿಸ್ಲಿಕ್ಕಾಗುತ್ತೆ, ದೇವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕಾಗ್ತದೆ, ದೇವರಿಗೋಸ್ಕರ ಬದುಕಲಿಕ್ಕಾಗ್ತದೆ. ಅದು ಬಿಟ್ಟು ನಿಮ್ಮ ಜೀವನದಲ್ಲಿ 1000 ಅದ್ಭುತ ಆದರೂ ಕೂಡ ನೀವು ಖಂಡಿತವಾಗಲೂ ಅವ್ರನ್ನ ಪ್ರೀತಿ ಮಾಡೋದಕ್ಕೂ ಆಗೋದಿಲ್ಲ, ಅವ್ರನ್ನ ಆರಾಧಿಸ್ಲಿಕ್ಕೂ ಆಗೋದಿಲ್ಲ, ಅವ್ರಿಗೋಸ್ಕರ ಬದುಕಲಿಕ್ಕೂ ಆಗೋದಿಲ್ಲ. ಬಟ್ ಬರ್ತೀವಿ ಚರ್ಚಿಗೆ, ಧ್ಯಾನಕ್ಕೆಲ್ಲ ಬರ್ತಾ ಇರ್ತೀವಿ. ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ನಾವು ಚೆನ್ನಾಗಿರಬೇಕು, ನಮ್ಗೆ ಒಳ್ಳೇದಾಗಬೇಕು, ನಮ್ಗೆ ಅದ್ಭುತ ಆಗಬೇಕು, ನಮಗೆ ಸೌಖ್ಯ ಸಿಗಬೇಕು. ಈ ರೀತಿ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಲಾಭಕ್ಕೋಸ್ಕರ, ನಮ್ಮ ಸುಖಕ್ಕೋಸ್ಕರ ನಾವು ಬರ್ತೀವಿ ವಿನಃ ನಾವು ಅವ್ರನ್ನ ಇನ್ನೂ ಅರಿತುಕೋಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಬರೋದಿಲ್ಲ. ನೀವೆಲ್ಲರೂ ಹಾಗೆ ಬಂದವರು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಖಂಡಿತವಾಗ್ಲೂ ನಿಮ್ಮಲ್ಲಿ ನಿಜವಾದ ವಿಶ್ವಾಸ ಇದ್ದು ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆಸೆ ಬರುತ್ತೆ, ನಾವು ಬರಬೇಕು, ವಾಕ್ಯ ಕೇಳಬೇಕು, ಇನ್ನೂ ಕಲಿಬೇಕು, ಇನ್ನೂ ಅರಿತುಕೊಳ್ಬೇಕು, ಇನ್ನೂ ಅರಿತುಕೊಳ್ಬೇಕು. ಆ ಯೇಸು ಕ್ರಿಸ್ತನ ಅರಿತುಕೊಳ್ತಾ ನಿಮಗಾಗುವ ಒಂದು ಅನುಭವ ಏನು ಗೊತ್ತಾ? ಆ ನಿತ್ಯ ಜೀವದ ಅನುಭವ ಆಗುತ್ತೆ ನಿಮಗೆ.
ಇಟರ್ನಲ್ ಲೈಫ್, ಆ ಸ್ವರ್ಗದ ಅನುಭವ ಇಲ್ಲಿ ಸಿಗ್ತಾ ಇರುತ್ತೆ ನಿಮಗೆ. ಕೆಲವು ಟೈಮ್ ಹೇಳ್ತೀವಲ್ವ, ಏನೋ ಒಂದು ಸ್ವರ್ಗದ ಅನುಭವ ಅಂತ, ಅದೊಂದು ಇಮೋಷ್ನಲಿಸಮ್, ಅದೆಲ್ಲ ನಾನು ಹೇಳ್ತಾ ಇರೋದು. ಒಂದು ಕನ್ವಿಕ್ಷನ್ ಸಿಗುತ್ತೆ, ಸ್ವರ್ಗದ ಬಗ್ಗೆ ಒಂದು ರಿಯಾಲಿಟಿ ನಿಮ್ಮ ಒಳಗಡೆ ರಿವೀಲ್ ಆಗುತ್ತೆ, ಒಂದು ಸತ್ಯ ನಿಮ್ಮ ಒಳಗಡೆ ಪ್ರಕಟವಾಗ್ತಾ ಹೋಗುತ್ತೆ. ಸ್ವರ್ಗ ನಾವು ನೋಡಿಲ್ಲ, ದೇವ್ರನ್ನ ನಾವು ನೋಡಿಲ್ಲ, ಆದರೆ ವಿಶ್ವಾಸದ ಮುಖಾಂತರ ಯು ಕ್ಯಾನ್ ಸಿ ಹೆವೆನ್, ಯು ಕ್ಯಾನ್ ಟೇಸ್ಟ್ ಹೆವೆನ್, ಯು ಕ್ಯಾನ್ ಸಿ ಗಾಡ್, ಯು ಕ್ಯಾನ್ ಟೇಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ವಿಶ್ವಾಸಕ್ಕೆ ಎಷ್ಟು ಪವರ್ ಇದೆ ಅಂದರೆ, ವಿಶ್ವಾಸದ ಮುಖಾಂತರ ನಾವು ಸ್ವರ್ಗ ನೋಡದೇ ಇದ್ದರೂ ಕೂಡ, ಕಣ್ಣಿಂದ ನೋಡದೇ ಇದ್ದರೂ ಕೂಡ ನಮಗೆ ಆ ಸ್ವರ್ಗವನ್ನು ಸವಿಲಿಕ್ಕಾಗುತ್ತೆ ಇಲ್ಲಿರುವಾಗ. ಯೇಸುವನ್ನು ನೋಡಿಲ್ಲ ಕಣ್ಣಾರೆ, ದೇವರನ್ನು ನಾವು ಕಣ್ಣಾರೆ ನೋಡಿಲ್ಲ, ಆದರೆ ವಿಶ್ವಾಸದ ಮುಖಾಂತರ ಆ ದೇವರನ್ನು ನೋಡಲಿಕ್ಕೂ ದೇವರ ಸಾನ್ನಿಧ್ಯವನ್ನು ಸವಿಲಿಕ್ಕೂ ನಮಗೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿರುವ ವಿಶ್ವಾಸ ಶುಭ ಸಂದೇಶದ ಮುಖಾಂತರ ಬಂದಂಥ ವಿಶ್ವಾಸ ಆದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಲೋಕವನ್ನು ದ್ವೇಷಿಸಲಿಕ್ಕಾಗ್ತದೆ. ವಿಶ್ವಾಸದ ಇನ್ನೊಂದು ಪವರ್ ಏನು ಗೊತ್ತಾ? ವಿಶ್ವಾಸ, ಈ ಶುಭ ಸಂದೇಶದಿಂದ ಬಂದ ವಿಶ್ವಾಸ ಅಥವಾ ನಮ್ಮಲ್ಲಿ ಯೇಸು ಕ್ರಿಸ್ತನು ಉಂಟು ಮಾಡುವ ವಿಶ್ವಾಸ ನಮ್ಮಲ್ಲಿ ವರ್ಕ್ ಆಗ್ತಾ ಇದ್ದರೆ, ಆ ವಿಶ್ವಾಸ ನಮ್ಮನ್ನು ಲೋಕದಿಂದ ಬೇರ್ಪಡಿಸುತ್ತೆ. ಇಟ್ ವಿಲ್ ಸೆಪರೇಟ್ ಯು ಫ್ರಮ್ ದ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಲಸ್ಟ್ ಆಫ್ ದಿಸ್ ವರ್ಲ್ಡ್. ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ನಮ್ಮನ್ನು ಬೇರ್ಪಡಿಸುತ್ತೆ. ವಾಕ್ಯ ಹೇಳುತ್ತೆ, ಲೋಕದಿಂದ ನೀವು ಬೇರ್ಪಡಿ ಅಂತ. ನಮಗಾಗಲ್ಲ ಬೇರ್ಪಡಲಿಕ್ಕೆ. ನಮ್ಮಲ್ಲಿ ಕ್ರಿಸ್ತನಿದ್ದರೆ, ದಿಸ್ ಈಸ್ ಅ ವರ್ಕ್ ಆಫ್ ಗಾಡ್. ನಾವೆಷ್ಟೇ ಪ್ರಯತ್ನ ಪಟ್ಟರು ನೋಡಿ, ಲೋಕದಿಂದ ಬೇರ್ಪಟ್ಟು ಬದುಕಲಿಕ್ಕೆ ಆಗಲ್ಲ ನಮಗೆ. ನಿಮ್ಗೆ ಎಷ್ಟೇ ಬೋಧಿಸ್ಬೋದು ನಾವು, ನೀವು ಲೋಕದಿಂದ ಬೇರ್ಪಟ್ಟು ಬದುಕಬೇಕು, ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರ್ದು, ಸಪ್ರೇಟ್ ಫ್ರಮ್ ದ ವರ್ಲ್ಡ್, ಲೋಕದಿಂದ ಬೇರ್ಪಡಿ ಬೇರ್ಪಡಿ ಬೇರ್ಪಡಿ. ಬೇರ್ಪಡೋಕ್ಕಾಗಲ್ಲ. ನಾವು ಟ್ರೈ ಮಾಡ್ತೀವಿ, ಮನೆಗೆ ಹೋಗಿ ಅಳ್ತೀವಿ, ಪ್ರಾರ್ಥಿಸ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಬೇರ್ಪಡ್ಲಿಕ್ಕೆ ಆಗೋದಿಲ್ಲ. ಈ ಬೇರ್ಪಡಿಸೋದು ಯಾರು ಕೇಳಿದ್ರೆ, ನನ್ನಲ್ಲಿರ್ತಕ್ಕಂಥ ಕ್ರಿಸ್ತನು ಈ ಕಾರ್ಯ ಮಾಡ್ತಾನೆ. ಕ್ರಿಸ್ತನು ನನ್ನ ಮುಖಾಂತರ ಜೀವಿಸುವುದೇ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನ ಅಂದರೆ ಇಷ್ಟೇ ಸಿಂಪಲ್. ಕ್ರಿಸ್ತನು ನನ್ನಲ್ಲಿದ್ದು ನನ್ನ ಮುಖಾಂತರ ಜೀವಿಸುವುದೇ ಕ್ರೈಸ್ತ ಜೀವನ. ನಾನೇನೋ ಮಾಡೋದಲ್ಲ, ಕ್ರಿಸ್ತನು ನನ್ನಲ್ಲಿದ್ದು ಜೀವಿಸೋದು. ಕ್ರಿಸ್ತನು ನನ್ನಲ್ಲಿದ್ದು ಯಾರಿಗಾಗಿ ಜೀವಿಸ್ತಾನೆ? ತಂದೆಯಾದ ದೇವರಿಗೋಸ್ಕರ. ಅರ್ಥ ಆಗ್ತಿದೆಯಾ ನಿಮಗೆ? ಹಾಂ, ಇದು ಆಗ್ತಾ ಇಲ್ಲ ನಮ್ಮಲ್ಲಿ ಅಂದರೆ ನಾವಿನ್ನೂ ಕ್ರಿಶ್ಚಿಯನ್ ಆಗಿಲ್ಲ ಅಂತ ಅರ್ಥ, ನಾವಿನ್ನೂ ಕ್ರೈಸ್ತರಾಗಿಲ್ಲ ಅಂತ ಅರ್ಥ. ನಮ್ಮಲ್ಲಿ ಕ್ರಿಸ್ತ ಇನ್ನೂ ಇಲ್ಲ, ಹೊಸ ಜನ್ಮ ನಾವಿನ್ನೂ ಪಡ್ಕೊಳ್ಳಿಲ್ಲ ಅಂತ ಅರ್ಥ. ಹಾಗಾದರೆ ನಾವು ಆತ್ಮದಲ್ಲಿ ಹೇಗಿದ್ದೀವಿ? ಆತ್ಮದಲ್ಲಿ ಸತ್ತವರಾಗಿದ್ದೀವಿ ಅಂತ ಅರ್ಥ. ಆತ್ಮದಲ್ಲಿ ನಾವು ಜೀವ ಪಡ್ಕೋಬೇಕಾದ್ರೆ ಜೀವ ಒಂದೇ, ಯೇಸು. ಐ ಆಮ್ ದ ಲೈಫ್. ಆ ಜೀವ ಒಳಗಡೆ ಬಂದಾಗ ನಾವು ಆತ್ಮದಲ್ಲಿ ಜೀವಂತವಾಗ್ತೀವಿ, ನಾವು ನಿಜವಾದ ಕ್ರೈಸ್ತರಾಗ್ತೀವಿ, ಕ್ರೈಸ್ತ ವಿಶ್ವಾಸಿಗಳಾಗ್ತೀವಿ. ವಿಶ್ವಾಸ ಜೀವನ ಜೀವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗೆ ಜೀವಿಸುವಾಗ ನಾವು ವಿಶ್ವಾಸದ ಜೀವನ ಜೀವಿಸ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ನಾವು ಬೇರ್ಪಡ್ತೀವಿ. ಒಂದೇ ಸರಿ 100ಕ್ಕೂ 100 ಬೇರ್ಪಡ್ತೀರಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ನೀವು ಈ ಒಂದು ಫೋರ್ಸ್ ನಿಮ್ಮಲ್ಲಿರುತ್ತೆ. ನೀವು ಲೋಕ ನಿಮ್ಮನ್ನು ಎಳಿತಾ ಇರುತ್ತೆ, ಆದರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮ ಕ್ರಿಸ್ತನ ಸಾನ್ನಿಧ್ಯ ನಿಮ್ಮನ್ನು ಲೋಕದಿಂದ ವಾಪಸ್ ಈ ಕಡೆಗೆ ಎಳಿತಾ ಇರುತ್ತೆ. ಈ ಒಂದು ಹೋರಾಟ ಇರುತ್ತೆ ನಮ್ಮೊಳಗಡೆ. ವಿಶ್ವಾಸ ಇಲ್ಲಿದ್ದವನಿಗೆ ಯಾವ ಹೋರಾಟವೂ ಇಲ್ಲ. ವಿಶ್ವಾಸ ಇಲ್ಲಿದ್ದವನಿಗೆ ಹೋರಾಟ ಏನು ಗೊತ್ತಾ? ಗಂಡನ ಜೊತೆಗೆ ಹೋರಾಟ ಇರುತ್ತೆ, ಹೆಂಡತಿ ಜೊತೆಗೆ ಹೋರಾಟ ಇರುತ್ತೆ, ಮಕ್ಕಳ ಜೊತೆಗೆ ಹೋರಾಟ ಇರುತ್ತೆ, ಪಕ್ಕದ ಮನೆಯವ್ರ ಜೊತೆಗೆ ಹೋರಾಟ ಇರುತ್ತೆ, ಮತ್ತು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ರೋಗದ ಜೊತೆಗೆ ಹೋರಾಟ, ಪಿಶಾಚಿ ಜೊತೆಗೆ ಹೋರಾಟ, ಈ ರೀತಿ ಹೋರಾಟಗಳಲ್ಲೇ ಕಾಲ ಕಳ್ಕೊಂಡು ಹೋಗ್ತೀವಿ. ಆದರೆ ನಮ್ಮ ಒಳಗಡೆ ನಿಜವಾದ ಕ್ರಿಸ್ತನ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ಬಂದರೆ ನಮ್ಮ ಲೈಫಲ್ಲಿ ಹೋರಾಟ ಯಾವುದರ ವಿರುದ್ಧ? ಈ ಶರೀರದ ವಿರುದ್ಧ, ಶರೀರದ ಇಚ್ಛೆಗಳ ವಿರುದ್ಧ ಹೋರಾಟ ಪ್ರಾರಂಭ ಆಗುತ್ತೆ. ಇದಕ್ಕೆ ನಮಗೆ ವಿಶ್ವಾಸ ಬೇಕು. ಅದಕ್ಕೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ನಂತರ ದೊಡ್ಡ ವಿಶ್ವಾಸಿಗಳ ಲಿಸ್ಟನ್ನು ನಮಗೆ ಕೊಟ್ಟು ಅದನ್ನೆಲ್ಲ ಕಲ್ತ್ಕೊಳ್ಳಿ, ಅದನ್ನೆಲ್ಲ ಧ್ಯಾನಿಸಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ 12ನೇ ಅಧ್ಯಾಯ ಪ್ರಾರಂಭ ಹೇಗಾಗ್ತಾ ಇದೆ ಗೊತ್ತಾ? ಅಲ್ಲಿ ಒಂದು ಆದ ಕಾರಣ ಇದೆ, ದೇರ್ ಫೋರ್ ಅಂತ ಇದೆ ಅಲ್ವಾ? ಆದ ಕಾರಣ. ಯಾವ ಆದ ಕಾರಣ? 11ನೇ ಅಧ್ಯಾಯದಲ್ಲಿ ನಡೆದಂಥ ಈ ಘಟನೆಗಳು, ಈ ವ್ಯಕ್ತಿಗಳು, ಇವರು ಹೀಗೆ ಜೀವಿಸಿದರು, ವಿಶ್ವಾಸದ ಜೀವಿತವನ್ನು ಜೀವಿಸಿದರು. ಆದ ಕಾರಣ
ಅವ್ರನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಗೆ ಹೋಗಿ ಓದಬೇಕು, ಆಯಿತಾ? ಇಬ್ರಿಯ 11 ಓದಿ ಅರ್ಥ ಮಾಡ್ಕೋಬೇಕು, ಮಾಡ್ಕೊಳ್ಳಿಕ್ಕಾಗುತ್ತೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ, ನೋಡಿ ಇಷ್ಟು ಮಂದಿ ಸಾಕ್ಷಿಗಳು, ಇವರೆಲ್ಲರೂ ಕೂಡ ದೇವರನ್ನು ಕಣ್ಣಾರೆ ನೋಡದೆ ವಿಶ್ವಾಸ ಇಟ್ಟು ದೇವರ ಸಂಬಂಧದಲ್ಲಿ ಬದುಕಿದವರು. ಕಣ್ಣಾರೆ ನೋಡದೆ ದೇವರಲ್ಲಿ ವಿಶ್ವಾಸ ಇಟ್ಟು ದೇವರ ಸಂಬಂಧದಲ್ಲಿ ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಬದುಕಿದವರು. ಇವರೆಲ್ಲ ಪವಾಡ ಮಾಡಿದ ಪವಾಡ ಪುರುಷರಲ್ಲ. ಇವರು ಯಾರು? ಪವಾಡ ಮಾಡಿದಂಥ ಪವಾಡ ಪುರುಷರು ಯಾರೂ ಇಲ್ಲ ಇಲ್ಲಿ. ವಿಶ್ವಾಸ ಇಟ್ಟು ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಟ್ಟಂಥ ಭಕ್ತಾದಿಗಳು. ಸೊ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು, ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ನಮಗಾಗಿ ದೇವರು ನೇಮಿಸಿರುವ ಒಂದು ಸ್ಪರ್ಧೆ, ರೇಸ್, ಇದರಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಇಲ್ಲೊಂದು 3 ವಿಷಯ ಇದೆ ಈ ವಾಕ್ಯದಲ್ಲಿ, ಅದನ್ನು ಹೇಳಿ ನಿಲ್ಲಿಸ್ತೀನಿ ನಾನು. ಮೊದಲನೇದಾಗಿ ನಮ್ಮಲ್ಲಿ ವಿಶ್ವಾಸ ಇರಬೇಕು. ಮೊದಲನೇದಾಗಿ ಏನಿರಬೇಕು? ವಿಶ್ವಾಸ ಇರಬೇಕು. ಅದಾದ ಮೇಲೆ ನಮ್ಮಲ್ಲಿ ವಿಶ್ವಾಸ ಇದೆ ಸರಿ, ಆದರೆ ಈ ಲೋಕದಲ್ಲಿ ಈ ಶರೀರದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳು ಅಂಟ್ಕೊಳ್ಳುತ್ತೆ. ನೀವೆಷ್ಟೇ ಸ್ನಾನ ಮಾಡ್ಕೊಂಡು ಬಂದರೂ ದಾರಿಲಿ ಹೋಗುವಾಗ ಕೆಸರು ಹಾರುತ್ತೆ, ಹೊಗೆ ಬರುತ್ತೆ, ಡಸ್ಟ್ ಬರುತ್ತೆ, ಇದೆಲ್ಲ ಅಂಟ್ಕೊಳ್ತಾನೆ ಇರುತ್ತೆ. ನಾವು ಕೆಸರಲ್ಲೇ ಇರಬೇಕು ಅಂತಿಲ್ಲ. ನೀವು ಒಳ್ಳೆ ದಾರಿಲಿ ನಡ್ಕೊಂಡು ಹೋಗ್ತಾಯಿದ್ರು, ಸ್ನಾನ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು ಕೂಡ ಈ ಲೋಕದಲ್ಲಿ ಕೊಳೆ ಇರೋದರಿಂದ ಅದು ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೇ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಸಿನ್, ಪಾಪ. ಇನ್ನೊಂದೇನು ಹೇಳ್ತಿದ್ದಾರೆ? ಹೊರೆ. ಎವ್ರಿ ವೇಟ್ ಆ್ಯಂಡ್ ದ ಸಿನ್ ದಟ್ ಕ್ಲಿಂಗ್ಸ್ ಸೋ ಕ್ಲೋಸ್ಲಿ. ಸಿನ್ ಆ್ಯಂಡ್ ವೆಯ್ಟ್. ಹೊರೆ ಯಾವುದು? ಹೊರೆ ಯಾವುದು ಕೇಳಿದರೆ ಈ ಲೋಕದ ಬಾಳಿನ ಬವಣೆಗಳು, ಚಿಂತೆ ಇದೆಯಾ ನಮಗೆಲ್ಲ? ಯಾವ ಚಿಂತೆ? ಯಾವ ಚಿಂತೆ ಇಲ್ಲ ಹೇಳಿ? ಎಲ್ಲ ಚಿಂತೆನೂ ಇದೆ ಅಲ್ವಾ? ಎಸ್. ಸೊ ಇದು ಏನಾಗಿದೆ ಅಂದರೆ ಇದೊಂಥರ ಮೂಟೆ ಹೊತ್ಕೊಂಡಂಗೆ. ನೀವು ಈ ಚಿಂತೆನೆಲ್ಲ ಹೊತ್ಕೊಂಡು ದೇವ್ರನ್ನ ಆರಾಧನೆ ಮಾಡೋಕ್ಕಾಗಲ್ಲ. ಆರಾಧನೆ ತಂದೆ ಹಾಡ್ಬೋದು, ಆದರೆ ದೇವ್ರನ್ನ ಆರಾಧನೆ ಮಾಡೋಕ್ಕಾಗಲ್ಲ. ದೇವ್ರನ್ನ ಆರಾಧನೆ ಮಾಡಬೇಕಾದ್ರೆ ಏನು ಬೇಕು? ಒಂದು ಫ್ರೀ ವಿಲ್ ಬೇಕು, ಒಂದು ಫ್ರೀ ಮೈಂಡ್ ಬೇಕು. ಇದಿಲ್ಲದೆ ಆರಾಧನೆ ಹೇಗೆ ಮಾಡ್ತೀರಾ? ಆರಾಧನೆಯಲ್ಲಿ ಮುಖ್ಯವಾಗಿ ಬರೋದೇನು ಗೊತ್ತಾ? ಪ್ರೀತಿ, ಲವ್. ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಲವ್. ನಿನ್ನ ಪ್ರೀತಿಯನ್ನು ನೀನು ವ್ಯಕ್ತಪಡಿಸ್ತೀಯ ಪೂರ್ತಿಯಾಗಿ. ಹೆಂಗೆ ವ್ಯಕ್ತಪಡಿಸ್ಲಿಕ್ಕಾಗತ್ತೆ? ಸುಮ್ಮನೆ ಹಾಡ್ಬೋದು ಕಣ್ಮುಚ್ಕೊಂಡು, ಆರಾಧನೆ ತಂದೆಯೇ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ 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 ಅಂತೆಲ್ಲ ನಾವು ಹಾಡ್ಬೋದು. ಈ ಮೂಟೆ ಹೊತ್ಕೊಂಡು ಹಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ವಾಕ್ಯ ಹೇಳುತ್ತೆ, ಮೊದಲನೇದಾಗಿ ನಮ್ಮಲ್ಲೇನಿರಬೇಕು? ವಿಶ್ವಾಸ ಅನ್ನೋದಿರಬೇಕು. ವಿಶ್ವಾಸ ಕುಸಿಯದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಈ ವಿಶ್ವಾಸವನ್ನು ಕುಸಿಯುವಂತೆ ಮಾಡೋದು ಯಾವುದು ಗೊತ್ತಾ? ಇವುಗಳೇ: ಅಂಟಿಕೊಳ್ಳುವ ಪಾಪ ಮತ್ತು ಹೊರೆ. ಇದೇನು ಮಾಡುತ್ತೆ ಗೊತ್ತಾ? ನಮ್ಮ ವಿಶ್ವಾಸವನ್ನು ಡೌನ್ ಮಾಡುತ್ತೆ. ವಿಶ್ವಾಸದ ಜೀವಿತದಲ್ಲಿ ನಾವು ಸೋತು ಹೋಗುವ ಹಾಗೆ ಮಾಡುತ್ತೆ, ನಾವು ಕುಸಿದು ಹೋಗುವ ಹಾಗೆ ಮಾಡುತ್ತೆ. ಆಗ ಏನಾಗುತ್ತೆ? ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್? ಅದರ ಒಂದು ಪರಿಣಾಮ ಏನು ಅಂದರೆ, ನನಗಾಗಿ ದೇವರು ಇಟ್ಟಂತಹ ಆ ಸ್ಪರ್ಧೆಯಲ್ಲಿ, ಆ ರೇಸಲ್ಲಿ ಸ್ಥಿರಚಿತ್ತದಿಂದ ಭಾಗವಹಿಸಲಿಕ್ಕೆ ಆಗಲ್ಲ.
ನಮಗಾಗಿ ದೇವರಿಟ್ಟಿರ್ತಕ್ಕಂಥ ಈ ಒಂದು ಸ್ಪರ್ಧೆ ಯಾವುದಕ್ಕಾಗಿ? ಇಟರ್ನಲ್ ಲೈಫ್, ನಿತ್ಯ ಜೀವ. ಬೇರೆ ಏನೂ ಇಲ್ಲ. ಸ್ಪರ್ಧೆ ಬೇರೆ ಯಾವುದಕ್ಕಾಗಿನೂ ಅಲ್ಲ, ಇಟರ್ನಲ್ ಲೈಫ್. ನೀವು ಲೈಫಲ್ಲಿ ಸೆಟ್ಲ್ ಆಗ್ಲಿಕ್ಕಲ್ಲ ಈ ಸ್ಪರ್ಧೆ ಇಟ್ಟಿರೋದು. ಇಲ್ಲೇನೋ ಸಾಧನೆ ಮಾಡಿ ಏನೋ ದೊಡ್ಡ ಮನುಷ್ಯರಾಗ್ಲಿಕ್ಕಲ್ಲ ಸ್ಪರ್ಧೆ ನಿತ್ಯ ಜೀವಕ್ಕಾಗಿ. ಈ ನಿತ್ಯ ಜೀವಕ್ಕಾಗಿರ್ತಕ್ಕಂಥ ಈ ಸ್ಪರ್ಧೆಯಲ್ಲಿ, ಈ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡಬೇಕು. ಈ ಸ್ಥಿರಚಿತ್ತದಿಂದ ಓಡಬೇಕಾದ್ರೆ ಮೈಂಡ್ ಫ್ರೀ ಇರಬೇಕು. ನಮ್ಮಲ್ಲಿ ಪಾಪ ಇಟ್ಕೊಂಡು, ಭಾರಗಳನ್ನ ಇಟ್ಕೊಂಡು ಸ್ಥಿರಚಿತ್ತದಿಂದ ಈ ಓಟವನ್ನು ಓಟ ಮುಗಿಸ್ಲಿಕ್ಕಾಗಲ್ಲ. ಇವತ್ತು ನಮ್ಮಲ್ಲಿ ಎಷ್ಟೋ ಜನರಲ್ಲಿ ಮೊದಲನೇದಾಗಿ ವಿಶ್ವಾಸ ಇಲ್ಲ, ಎರಡನೇದಾಗಿ ಈ ಭಾರ ತುಂಬಿಕೊಂಡಿದೆ, ಅನೇಕ ಚಿಂತಾ ಭಾರಗಳು ಎಲ್ಲ. ಈ ಭಾರ ಏನು ಗೊತ್ತಾ? ಲೋಕಕ್ಕೆ ಸಂಬಂಧಪಟ್ಟಿದ್ದು, ಇಹಲೋಕದ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ನಮ್ಮ ತಲೆನಲ್ಲಿದೆ. ಈ ಭಾರ ನಾವು ಹೊತ್ಕೊಂಡು ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ ಪ್ರಿಯರೇ. ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ ನಿನ್ನ ದೇವರನ್ನು ಆರಾಧಿಸು ಅಂತ ವಾಕ್ಯ ಇದೆಯಾ? ಹಾಂ, ಪೂರ್ಣ ಮನಸ್ಸಿನಿಂದ ಆಗಬೇಕು. ಮನಸ್ಸಲ್ಲಿ ಅದು ಇದು ಎಲ್ಲ ಇಟ್ಕೊಂಡು ಹೇಗೆ ಪೂರ್ಣ ಮನಸ್ಸಾಗುತ್ತೆ ಹೇಳಿ ನೋಡೋಣ. ನಿಮ್ಮ ಮನಸ್ಸಲ್ಲಿ 108 ಚಿಂತೆ, ಗಂಡನ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಭವಿಷ್ಯದ ಚಿಂತೆ, ಕಾಯಿಲೆದ ಚಿಂತೆ, ಸಾಲದ ಚಿಂತೆ, ಇನ್ನೇನೇನೋ ಚಿಂತೆಗಳು, ಪೇಚಾಟಗಳು ಎಲ್ಲ ಮನಸ್ಸು ಒಳಗಡೆ ಇಟ್ಕೊಂಡು ವಾಕ್ಯ ಹೇಗೆ ಅನುಸರಣೆ ಮಾಡಲಿಕ್ಕಾಗುತ್ತೆ? ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಅರಿವಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಆರಾಧಿಸು ಅಥವಾ ಪ್ರೀತಿಸು. ಹೇಗೆ ಸಾಧ್ಯ? ಇದನ್ನೆಲ್ಲ ಹೊತ್ಕೊಂಡು ಮಾಡೋಕ್ಕಾಗಲ್ಲ. ಚರ್ಚಿಗೆ ಬರ್ಬೋದು, ಧ್ಯಾನಕ್ಕೆ ಬರ್ಬೋದು, ಕೈ ಎತ್ಬೋದು, ಹಲ್ಲೆಲ್ಲೂಯ್ಯ ಹೇಳ್ಬೋದು, ಆದರೆ ಆರಾಧನೆ ಹೃದಯದಿಂದ ಮಾಡುವಂಥದ್ದು. ಇದು ಮಾಡಲಿಕ್ಕೆ ಆಗಬೇಕಾದ್ರೆ ಈ ಭಾರ ಹೋಗಬೇಕು. ಅಂಟಿಕೊಂಡಿರ್ತಕ್ಕಂಥ ಪಾಪ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ಈ ಶರೀರದಲ್ಲಿ ನಾವು ಜೀವಿಸುವಾಗ ಎಷ್ಟೋ ರೀತಿಯಲ್ಲಿ ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ನಾವು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತೀವಿ. ಇದರಿಂದ ತೊಳ್ಕೋಬೇಕು. ತೊಳ್ಕೊಳ್ಳೋದು ಹೇಗೆ? ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆ ಪಾಪಕ್ಕೆ ವಿಮುಖರಾಗುವಾಗ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ತೊಳಿತದೆ. ಹೀಗೆ ಆ ಪಾಪವನ್ನು ತೊಳ್ಕೊಂಡು ಭಾರವನ್ನು ತೆಗೆದುಹಾಕಿ, ಭಾರ ತೆಗೆದುಹಾಕಬೇಕಾದ್ರೆ ನಮಗೆ ದೇವರ ವಾಕ್ಯದಲ್ಲಿ ನಂಬಿಕೆ ಬೇಕು. 1 ಪೇತ್ರ 5:7 ವಾಕ್ಯ ಹೇಳುತ್ತೆ. ಏನಂತ ಓದಿ ನೋಡೋಣ. ನಿಮ್ಮ ಚಿಂತಾಭಾರವನ್ನೆಲ್ಲ ಯಾರಿಗೆ ಬಿಟ್ಟುಬಿಡಿ? ಅವರಿಗೆ ಬಿಟ್ಟುಬಿಡಿ. ಅವರಿಗೆ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಇದರಲ್ಲಿ ನಮಗೆ ನಂಬಿಕೆ ಬೇಕು. ಈ ದೇವರ ವಾಕ್ಯದಲ್ಲಿ ನಮಗೆ ನಂಬಿಕೆ ಬೇಕು. ನಿಮ್ಮ ಚಿಂತಾಭಾರವನ್ನೆಲ್ಲ ಅವರಿಗೆ ಬಿಟ್ಟುಬಿಡಿ. ಬಿಟ್ಬಿಡೋದು ಹೇಗೆ? ಬಿಟ್ಬಿಡೋದು? ಈಗ ನಮಗೆ ಚಿಂತೆ ಇದೆ, ಈಗ ಅದನ್ನು ದೇವರಿಗೆ ಬಿಟ್ಟುಬಿಡೋದು ಅಂದರೆ ಹೇಗೆ? ತುಂಬ ಸಿಂಪಲ್ ಆಯಿತಾ? ಏನೂ ಇಲ್ಲ, ಇಷ್ಟೇ. ನಿಮ್ಮ ಮನಸ್ಸನ್ನು ಸ್ವಲ್ಪ ರಿನ್ಯೂ ಮಾಡಿಕೊಳ್ಳಿ, ವಾಕ್ಯದಿಂದ ನವೀಕರಿಸ್ಕೊಳ್ಳಿ. ಅಂದರೆ ದೇವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ, ನಾನು ಟೆನ್ಷನ್ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಅಂತ ಮೈಂಡಿಗೆ ತಗೊಳ್ಳಿ. ದೇವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ. ಗಾಡ್ ಕೇರ್ಸ್ ಫಾರ್ ಮೀ, ಜೀಸಸ್ ಕೇರ್ಸ್. ಯೇಸು ನನ್ನನ್ನು ಗಮನಿಸ್ತಾರೆ. ಯೇಸು ಕ್ರಿಸ್ತನಿಗೆ, ದೇವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ. God is my best caretaker. God can take care of my life better than I take care of my life. ನಾನು ನನ್ನ ಜೀವನದ ಬಗ್ಗೆ ಕೇರ್ ಮಾಡೋದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ನನ್ನ ದೇವರು ನನ್ನ ಜೀವನದ ಬಗ್ಗೆ ಕೇರ್ ಮಾಡ್ಕೊಳ್ತಾರೆ. ಬಿಕಾಸ್ ಹಿ ಈಸ್ ಮೈ ಡ್ಯಾಡಿ. ಅವ್ರು ನನ್ನ ಅಪ್ಪ. ಈ ರೀತಿ ನಮ್ಮ ಮನಸ್ಸನ್ನು ಸ್ವಲ್ಪ ರಿನ್ಯೂ ಮಾಡ್ಕೊಳ್ಳೋದಾದರೆ ಸುಲಭ ಆಗುತ್ತೆ. ಇಲ್ಲದೇ ಇದ್ದರೆ ನಾವೇ ದೇವರಾಗ್ಲಿಕ್ಕೆ ಹೋಗ್ತೀವಿ, ಎಲ್ಲ ಆಗ್ಲಿಕ್ಕೆ ಹೋಗ್ತೀವಿ, ಕುಸಿದು ಹೋಗ್ತೀವಿ. ವಿಶ್ವಾಸದಲ್ಲಿ ನಾವು ಕುಸಿದು ಹೋಗ್ತೀವಿ. ವಿಶ್ವಾಸದಲ್ಲಿ ಕುಸಿದು ಹೋಗದ ಹಾಗೆ ಎಚ್ಚರಿಕೆ ವಹಿಸಬೇಕಾದ್ರೆ ಮೊದಲನೇದಾಗಿ ಈ ಭಾರವನ್ನು ನಮ್ಮ ಮನಸ್ಸಿನಿಂದ ನಾವು ತೆಗೆದು ಹಾಕಬೇಕು.
ನೋಡಿ, ವಾಕ್ಯ ಕೇಳಿಸ್ಕೊಳ್ತಾ ಆ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ಆ ಭಾರವನ್ನು ಕಿತ್ತಾಕುತ್ತೆ. ನಮ್ಮ ಮನಸ್ಸಿನಲ್ಲಿ ನವೀಕರಣ ಉಂಟು ಮಾಡುತ್ತೆ ದೇವರ ವಾಕ್ಯ. ಈ ಭಾರ ಹೋದರೆ ನಾವು ಫ್ರೀ ಆಗ್ತೀವಿ. ಆಗ ನಮಗೆ ದೇವ್ರನ್ನ ಪ್ರೀತಿಸ್ಲಿಕ್ಕಾಗುತ್ತೆ. ನಮಗಾಗಿ ದೇವರಿಟ್ಟಿರ್ತಕ್ಕಂಥ ಓಟದ ಸ್ಪರ್ಧೆಯಲ್ಲಿ ಓಡಲಿಕ್ಕಾಗುತ್ತೆ. ದೇವರ ಚಿತ್ತನ ತಿಳ್ಕೊಳ್ಳಿಕ್ಕಾಗುತ್ತೆ. ದೇವರ ಆಲೋಚನೆ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಎಷ್ಟೋ ಜನ ನಮ್ಮಲ್ಲಿ ಭಾರ ಇಟ್ಕೊಂಡು ಅಳ್ತಾ ಇರ್ತೀವಿ, ಅಳ್ತಾ ಪ್ರಾರ್ಥಿಸ್ತೀವಿ, ಅಳ್ತಾ ಚರ್ಚಿಗೆ ಹೋಗ್ತೀವಿ, ಕೊರಗ್ತಾ ಇರ್ತೀವಿ. ಸಿಂಪಲ್ಲಾಗಿ ಇಷ್ಟೇ ತಿಳ್ಕೊಳ್ಳಿ, ಈ ಲೋಕಕ್ಕೆ ನಾವು ಹುಟ್ಟಿ ಬರುವಾಗ ಏನು ತಗೊಂಡು ಬಂದಿಲ್ಲ. ಏನಾದರೂ ತಗೊಂಡು ಬಂದ್ವಾ? ಏನು ತಗೊಂಡು ಬಂದಿಲ್ಲ. ಒಂದು ವೇಳೆ ಇಷ್ಟೆಲ್ಲ ಚಿಂತೆ ಮಾಡಿ ಇವತ್ತೇ ಸತ್ತೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ರಾತ್ರಿ ಏನಾದರೂ ಹೊತ್ಕೊಂಡು ಹೋಗ್ತೀರಾ? ಮತ್ತು ಕಷ್ಟಪಟ್ಟು ಚಿಂತೆ ಮಾಡಿ ತಲೆನೋವು ಬರ್ಸ್ಕೊಂಡಿದ್ದು, ಟೆನ್ಷನ್ ಮಾಡ್ಕೊಂಡಿದ್ದೆಲ್ಲ ಎಲ್ಲ ವೇಸ್ಟ್ ಅಲ್ವಾ? ಚಿಂತೆ ಮಾಡೋದೇ ವೇಸ್ಟ್. ಚಿಂತೆ ಮಾಡೋದೇ ವೇಸ್ಟ್. ನೀವು ನಾಳೆ ಬಗ್ಗೆ, ನಾಡಿದ ಬಗ್ಗೆ, ಮುಂದಿನ ವಾರದ ಬಗ್ಗೆ, ಮುಂದಿನ ತಿಂಗಳ ಬಗ್ಗೆ ಎಲ್ಲ ಇವತ್ತೇ ಚಿಂತೆ ಮಾಡಿ ಟೆನ್ಷನ್ ಮಾಡಿಕೊಂಡು ಕೊರಗಿ ಪ್ರಾರ್ಥನೆ ಮಾಡಿ ಅದಕ್ಕೋಸ್ಕರ ಉಪವಾಸ ಮಾಡಿ ಏನೋ ಮಾಡ್ತಾ ಇರಬೇಕಾದ್ರೆ ರಾತ್ರಿ ಸತ್ತೇ ಹೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ. ನೀವು ಉಪವಾಸ ಮಾಡಿದ್ದು, ಕಷ್ಟಪಟ್ಟಿದ್ದು, ಕ್ಯಾಂಡಲ್ ಅಂಟಿಸಿದ್ದು, ಇಷ್ಟೆಲ್ಲ ಹೋರಾಟ ಮಾಡಿದ್ದು ಏನು ಲಾಭ ಆಯ್ತು ನಿಮಗೆ? ಇಲ್ಲ. ಮನುಷ್ಯನ ಜೀವನ ಅಷ್ಟೇ. ಯಾಕೊಬ್ಬರು ಹೇಳ್ತಾರೆ, ನೀರಿನ ಮೇಲಿನ ಗುಳ್ಳೆ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಗುಳ್ಳೆ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ಅರ್ಥ ಆಗ್ತಿದೆಯಾ ಏನಾದರೂ? ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ನಿಧಾನ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಅರ್ಥ ಆಗದೇ ಇದ್ರೆ ದಯವಿಟ್ಟು ಕೇಳಬೇಕಾಯ್ತಾ? ಹಾಂ, ಹಾಗಾದರೆ ನೀವು ಕೇಳ್ಬೋದು, ದೇವರು ನಮ್ಮನ್ನು ಯಾಕೆ ಈ ಸೃಷ್ಟಿ ಮಾಡಿದ್ದು ಈ ಭೂಮಿಯಲ್ಲಿ ಅಂತ. ನಿಜ ಹೇಳಬೇಕಂದ್ರೆ ದೇವರು ಅವ್ರ ಖುಷಿಗೆ ಸೃಷ್ಟಿ ಮಾಡಿದ್ರು ಅಷ್ಟೇ. ಅರ್ಥ ಆಗ್ತಿದೆಯಾ? ದೇವ್ರು ಯಾಕೆ ಸೃಷ್ಟಿ ಮಾಡಿದ್ರು ಕೇಳಿದರೆ, ದೇವ್ರಿಗೆ ಸೃಷ್ಟಿ ಮಾಡಬೇಕು ಅನ್ನಿಸ್ತು, ಸೃಷ್ಟಿ ಮಾಡಿದರು ಅಷ್ಟೇ. ಸಿಂಪಲ್ ಆನ್ಸರ್. ಮತ್ತಿಷ್ಟೆಲ್ಲ ಕಷ್ಟ ಬಾಧೆ ಇದೆಲ್ಲ ದೇವ್ರು ನೋಡ್ತಾ ಇದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲ ಯಾರು ನೋಡ್ತಾ ಇದ್ದಾರೆ? ದೇವ್ರು ನೋಡ್ತಾ ಇದ್ದಾರೆ. ನೀವು ಯಾರಿಗೂ ಹೇಳಕ್ಕೆ ಹೋಗಬೇಡಿ, ದೇವ್ರು ನೋಡ್ತಾ ಇದ್ದಾರೆ. ದೇವ್ರು ನೋಡ್ಕೊಳ್ತಾರೆ. ನಿನ್ನ ಏನು ಹೇಳಬೇಡಿ, ದೇವರಿಗೆಲ್ಲ ಕಾಣಿಸುತ್ತೆ. ನೀನು ಕೈ ಮಾಡೋದು ಕಾಣಿಸುತ್ತೆ, ಕಣ್ಣು ಮಾಡೋದು ಕಾಣಿಸುತ್ತೆ, ಎಲ್ಲ ಆಲೋಚನೆ ಮಾಡೋದು ಕಾಣಿಸುತ್ತೆ. ನೀವೇನು ಟೆನ್ಷನ್ನೇ ಮಾಡ್ಕೋಬೇಡಿ. ಇಷ್ಟೇ ತಿಳ್ಕೊಳ್ಳಿ, ದೇವರು ಖುಷಿಗೋಸ್ಕರ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ನಾನೇನು ಮಾಡಬೇಕಿಲ್ಲಿ? ಅವ್ರ ಖುಷಿಗಾಗಿ ಬದುಕಬೇಕು. ನಿನ್ನ ಖುಷಿಗಾಗಿ ಯಾವಾಗ ಬದುಕಲಿಕ್ಕೆ ಹೋಗ್ತೀಯ? ಹಾಳಾಗಿ ಹೋಗ್ತೀಯ. ಸಿಂಪಲ್. ಅರ್ಥ ಆಗ್ತಿದೆಯಾ? ನೀವು ಮನೆ ಕಟ್ಟೋದು ಯಾರು ಖುಷಿಗೋಸ್ಕರ? ಬಟ್ಟೆ ಹಾಕೋದು ಯಾರು ಖುಷಿಗೋಸ್ಕರ? ಮೊಬೈಲ್ ಫೋನ್ ತೊಗೊಳೋದು ಯಾರು ಖುಷಿಗೋಸ್ಕರ? ಸಿನಿಮಾ ನೋಡೋದು ಯಾರು ಖುಷಿಗೋಸ್ಕರ? ಇದೆಲ್ಲ ಮಾಡಬಾರ್ದಾ? ಬೈಬಲ್ ಹೇಳುತ್ತೆ, ವಾಟ್ ಎವರ್ ಯು ಡೂ ಇಟ್ ಟು ಪ್ಲೀಸ್ ಗಾಡ್. ಏನಾದರೂ ಮಾಡಿ ಪರವಾಗಿಲ್ಲ, ಆದರೆ ದೇವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡಿ. ನೀನು ಮಾಡೋದು ಪರವಾಗಿಲ್ಲ, ನೀನು ಊಟನಾದರೂ ಮಾಡು, ಬಟ್ಟೆನಾದರೂ ಹಾಕೋ, ಏನಾದರೂ ಮಾಡು, ಆದರೆ ನೀನು ಏನೇ ಮಾಡಿದರೂ ಯಾರಿಗೆ ಖುಷಿ ಆಗಬೇಕು ಅಷ್ಟೇ. ದೇವ್ರಿಗೆ ಖುಷಿ ಆಗೋದಕ್ಕೋಸ್ಕರ ಬದುಕು. ಆಗ ಯಾರ ಜೀವನ ಖುಷಿಯಾಗಿರುತ್ತೆ? ನಿನ್ನ ಜೀವನ ಖುಷಿಯಾಗಿರುತ್ತೆ. ಯಾವಾಗ ನೀನು ಹೆಂಡ್ತಿನ ಖುಷಿ ಪಡಿಸ್ಬೇಕು, ಗಂಡನ ಖುಷಿ ಪಡಿಸ್ಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು, ನಾನು ಖುಷಿಯಾಗಿ ಬದುಕಬೇಕು ಅಂತ ಹೋಗ್ತೀವೋ, ಇರೋ ಕುಟುಂಬನೂ ಒಡೆದೋಗುತ್ತೆ. ತುಂಬ ಸುಲಭ ಕ್ರೈಸ್ತ ಜೀವನ. ಆದರೆ ಕ್ರಿಸ್ತ ಒಳಗಡೆ ಇದ್ದರೆ ಮಾತ್ರ. ನೀನು ಒಳಗಡೆ ಕೂತ್ಕೊಂಡ್ರೆ ತುಂಬ ಕಷ್ಟ. ಡ್ರೈವರ್ ಸೀಟಲ್ಲಿ ನೀನು ಕೂತ್ಕೊಬಿಟ್ರೆ ಚರಂಡಿಲಿ ಓಡಿಸ್ಬೇಕಾಗತ್ತೆ ಗಾಡಿ. ಡ್ರೈವರ್ ಸೀಟಲ್ಲಿ ನೀನು ಏಸು ಕೂತ್ಕೊಂಡ್ರೆ ಏರೋಪ್ಲೇನ್ ಥರ ಗಾಳಿಯಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಜೀವನ ಫ್ಲೈ ಆಗುತ್ತೆ, ಇಲ್ಲಾಂದರೆ ಫ್ರೈ ಆಗುತ್ತೆ. ಯಾರಿದ್ದಾರೆ ಡ್ರೈವಿಂಗ್ ಸೀಟಲ್ಲಿ? ಬೇರೆ ಯಾವನಾದ್ರೂ ಇದ್ರೆ ಒದ್ದು ಓಡಿಸಿ ಯೇಸು ಕ್ರಿಸ್ತನ ಒಳಗಡೆ ಕೂರಿಸ್ಕೊಳ್ಳಿ, ಅವ್ರು ನಿಮ್ಮ ಜೀವನನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಬೇರೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಆಯಿತಾ? ಸೊ ಕೇಳಿಸ್ಕೊಳ್ಳುವಾಗ ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ನಿಜ. ಆದರೆ ಕ್ರಿಸ್ತ ನಮ್ಮೊಳಗಡೆ ಇದ್ದಾನೆ ಎಂದು ಪರೀಕ್ಷಿಸಿ ನೋಡಿ. 2 ಕೊರಿಂಥದಲ್ಲಿ ಹೇಳ್ತಾರಲ್ವಾ, ಕ್ರಿಸ್ತನು ನಮ್ಮೊಳಗಡೆ ಇದ್ದಾನೆ ಎಂದು ಪರೀಕ್ಷಿಸಿ ನೋಡಿ. 11:5 ಅನ್ಸುತ್ತಲ್ವಾ? ಕ್ರಿಸ್ತನು ನಮ್ಮೊಳಗಡೆ ಇಲ್ಲದೆ ಇದ್ದರೆ ನಾವು ಅಯೋಗ್ಯರೇ ಸರಿ. ಯೇಸು ಕ್ರಿಸ್ತರು ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವು ಪರೀಕ್ಷಿಸಿ ನೋಡಿ. ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿ ನೋಡಿ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಿ ಅಲ್ಲವೇ? ನಿಮಗೆ ಗ್ಯಾರಂಟಿ ಆಗಿದೆಯಲ್ವಾ ಯೇಸು ನನ್ನೊಳಗಡೆ ಇದ್ದಾರೆ ಅಂತ?
ಇದ್ದರೆ ಸರಿ, ಇಲ್ಲದೆ ಇದ್ದರೆ ಅದು ಯಾಕೆ ನಿಲ್ಲಿಸ್ಬಿಟ್ರಿ? ಅದನ್ನೇ ಜೋರಾಗಿ ಓದಬೇಕಾಗಿರೋದು. ನೋಡಿ, ನನಗೆ ಹೇಳ್ತಾ ಇದ್ದಾರೆ, ಅವರು ಏಸು ನನ್ನಲ್ಲಿ ಇಲ್ಲದೆ ಇದ್ದರೆ ನಾನು ಅಯೋಗ್ಯ ಅಂತೆ. ಏಸು ನನ್ನಲ್ಲಿ ಇಲ್ಲದೆ ಇದ್ದರೆ ನಾನು ಅಯೋಗ್ಯ. ಏಸು ನನ್ನಲ್ಲಿಲ್ಲದೆ ನಾನು ಅಪ್ಪ ಸ್ವರ್ಗದಲ್ಲಿರೋ ನಮ್ಮ ತಂದೆ ಎಂದು ಪ್ರಾರ್ಥನೆ ಮಾಡಿದರೆ ಅಯೋಗ್ಯವಾದ ಪ್ರಾರ್ಥನೆ. ದೇವ್ರು ಹೇಳ್ತಾರೆ ಅಯೋಗ್ಯನೇ, ಮೊದಲು ಯೋಗ್ಯನಾಗಿ ನೀನು, ಆಮೇಲೆ ಅಪ್ಪ ಅಂತ ಕರಿ. ನಿಮ್ಮಲ್ಲಿ ಎಷ್ಟು ಜನ ಅಪ್ಪಂದರು ಹೊರಗಡೆ ದಾರಿ ಮೇಲೆ ಹೋಗೋ ಭಿಕ್ಷುಕರು ನಿಮ್ಮನ್ನು ಅಪ್ಪ ಅಂತ ಕರೀಲಿಕ್ಕೆ ಇಷ್ಟಪಡ್ತೀರಿ? ಅಮ್ಮ, ಎಷ್ಟು ಜನ ಅಮ್ಮಂದರು ಹೊರಗಡೆ ಯಾರೋ ಭಿಕ್ಷೆ ಬೇಡ್ತಾ ಬರೋರು ಅಮ್ಮ ಮಮ್ಮಿ ಅಂತ ಕರೆದು ನಿಮ್ಮನ್ನು ತಪ್ಕೊಳ್ಳೋದನ್ನ ಇಷ್ಟಪಡ್ತೀರಿ? ಶಿ ದೂರ ಇರು, ಬೇಕಾದ್ರೆ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ತಗೊಂಡೋಗ್ಬಿಡು ಅಂತೀರಿ. ಹತ್ತಿರ ಸೇರಿಸಲ್ಲ. ಅಯೋಗ್ಯರು ಆ ರೀತಿ ಅಲ್ಲ, ಅವ್ರನ್ನ ಕೀಳಾಗಿ ಹೇಳ್ತಾ ಇರೋದಲ್ಲ. ನಿನಗೆ ನನ್ನನ್ನು ಅಪ್ಪ ಅಂತ ಕರೆಯುವ ಯೋಗ್ಯತೆ ಇಲ್ಲ. ಆದರೆ ದೇವ್ರ ದುಃಖ ಏನು ಅಂದರೆ, ಇವತ್ತು ದೇವರಿಗೆ ಈ ಥರ ಸುಮಾರು ಜನ ಮಕ್ಕಳಿದ್ದಾರೆ, ಯೋಗ್ಯತೆ ಇಲ್ಲದೆ ಅಪ್ಪ ಅಪ್ಪ ಕಾಪಾಡಪ್ಪ, ಆರಾಧನೆ ಅಪ್ಪ ತಂದೆಯೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಊರೆಲ್ಲ ಭಿಕ್ಷಾಟನೆ ಮಾಡಿ ಭಿಕ್ಷೆ ಜೀವನ ಜೀವಿಸಿ ಭಾನುವಾರ ಮಾತ್ರ ಅಪ್ಪ ಎಂದು ಕರೆಯುವ ಸುಮಾರು ಜನ ಮಕ್ಕಳಿದ್ದಾರೆ ಅಂತ ದೇವರು ನೊಂದ್ಕೊಳ್ತಾ ಇದ್ದಾರೆ ಇವತ್ತು. ಅಯೋಗ್ಯ ರೀತಿಯ ಆರಾಧನೆ, ಅಯೋಗ್ಯ ರೀತಿಯ ಪ್ರಾರ್ಥನೆ, ಅಯೋಗ್ಯ ರೀತಿಯ ಭಕ್ತಿ. ಹಾಗಾದರೆ ಯೋಗ್ಯ ರೀತಿಯ ಪ್ರಾರ್ಥನೆ, ಯೋಗ್ಯ ಆರಾಧನೆ, ಯೋಗ್ಯ ಭಕ್ತಿ ಯಾವುದು? ಕ್ರಿಸ್ತನನ್ನು ಒಳಗಡೆ ಸ್ವೀಕಾರ ಮಾಡಿ ಕ್ರಿಸ್ತನ ಮುಖಾಂತರ ನೀನು ಮಾಡುವ ಪ್ರಾರ್ಥನೆ, ಆರಾಧನೆ, ತೋರಿಸುವ ಭಕ್ತಿ, ಇದೆಲ್ಲವೂ ಯೋಗ್ಯವಾದ ಭಕ್ತಿ, ಯೋಗ್ಯವಾದ ಪ್ರಾರ್ಥನೆ. ನಮ್ಮ ಯೋಗ್ಯತೆ ಯೇಸು ಕ್ರಿಸ್ತರು ಮಾತ್ರನೇ. ನಮ್ಮ ಯೋಗ್ಯತೆ ನಮ್ಮ ಪುಣ್ಯ ಕಾರ್ಯಗಳಲ್ಲ, ನಮ್ಮ ಯೋಗ್ಯತೆ ನಮ್ಮ ಹೆಸರಲ್ಲ, ನಮ್ಮ ಯೋಗ್ಯತೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲ, ನಮ್ಮ ಯೋಗ್ಯತೆ ನಾವಿರ್ತಕ್ಕಂಥ ಡಿನಾಮಿನೇಷನ್ ಅಲ್ಲ, ನಮ್ಮ ಯೋಗ್ಯತೆ ನಮ್ಮ ಯಾವುದೇ ಕುಲಗೋತ್ರ ಅಲ್ಲ. ನಮ್ಮ ಯೋಗ್ಯತೆ ನಮ್ಮ ಒಳಗಡೆ ಇರ್ತಕ್ಕಂಥ ಜೀಸಸ್ ಕ್ರೈಸ್ಟ್, ದ ಸನ್ ಆಫ್ ಗಾಡ್, ದ ಹೋಪ್ ಆಫ್ ಗ್ಲೋರಿ. ಹೀ ಈಸ್ ಅವರ್ ವರ್ದಿನೆಸ್. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ವರ್ದಿನೆಸ್, ಬೇರೆ ಯಾವುದು ಅಲ್ಲ. ಆ ಕ್ರಿಸ್ತನು ನಿನ್ನಲ್ಲಿ ಇಲ್ಲದೆ ಇದ್ದರೆ ನೀನು ಅಯೋಗ್ಯನೇ ಸರಿ ಎಂದು ಪರಿಶುದ್ಧಾತ್ಮರಿ ವಾಕ್ಯದ ಮುಖಾಂತರ ಹೇಳ್ತಾರೆ. ಆದ್ದರಿಂದ ನಾವು ಶುಭ ಸಂದೇಶವನ್ನು ಇನ್ನೂ ಹೆಚ್ಚಾಗಿ ಆಲಿಸಬೇಕು. ಆಲಿಸಿ ಆ ವಿಶ್ವಾಸದ ಮುಖಾಂತರ ಕ್ರಿಸ್ತನನ್ನು ನಮ್ಮ ಒಳಗಡೆ ನಾವು ಬರಮಾಡಿಕೊಂಡು ಆ ಕ್ರಿಸ್ತನಿಗೋಸ್ಕರ ನಾವು ಜೀವಿಸಬೇಕು. ಅದೇ ಕ್ರೈಸ್ತ ಜೀವನ. ಆ ಜೀವನಕ್ಕಾಗಿಯೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆ ಜೀವನದಲ್ಲಿ ದೇವರ ಸಾನ್ನಿಧ್ಯ ಇದೆ, ದೇವರ ಆಶೀರ್ವಾದ ಇದೆ. ಮತ್ತೊಂದು ಸರಿ ಫೈನಲ್ಲಾಗಿ ಒಂದು ರಿಮೈಂಡ್ ಮಾಡಿ ನಿಲ್ಲಿಸ್ಬಿಡ್ತೀನಿ. ದೇವರು ನಮ್ಮನ್ನು ಈ ಕಷ್ಟಕರವಾದ ಭೂಮಿ ಮೇಲೆ ಯಾಕೆ ಸೃಷ್ಟಿ ಮಾಡಿದರು? ಅವ್ರಿಗೋಸ್ಕರ ಅಂತ ಬಿಟ್ಬಿಡಿ, ಅವ್ರ ಖುಷಿ, ಅವ್ರ ಖುಷಿಗೆ. ಕೆಲವರು ನೋಡಿ ಸಮುದ್ರದ ಮಧ್ಯದಲ್ಲಿ ತೊಗೊಂಡು ಮನೆ ಕಟ್ತಾರೆ, ಕೆಲವರು ನೋಡಿದ್ರೆ ಅಂಡರ್ಗ್ರೌಂಡಲ್ಲಿ ಮನೆ ಕಟ್ತಾರೆ. ನೀವು ಅವ್ರನ್ನ ಕೇಳಿ ಯಾಕಪ್ಪ ಇದು ಮಾಡಿದ್ದು ಕೇಳಿದ್ರೆ ನಮ್ಮ ಖುಷಿ. ಕೆಲವರು ನೋಡಿ ವಿಚಿತ್ರವಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರೆ, ವಿಚಿತ್ರ ವಿಚಿತ್ರ ಬಟ್ಟೆ ಹಾಕೊಂಡು ಬರ್ತಾರೆ. ಯಾಕೆ ಈ ರೀತಿ ಹಾಕೊಂಡು ಬಂದಿದ್ಯಾ? ಮೈ ಲೈಫ್ ಮೈ ಚಾಯ್ಸ್, ನನಗೆ ಹಿಂಗೆ ಹಾಕ್ಲಿಕ್ಕೆ ಖುಷಿ, ನಾನು ಹಾಕ್ಕೊಂಡು ಬಂದಿದ್ದೀನಿ, ನಿನಗೇನು ತೊಂದರೆ? ಮನುಷ್ಯನೇ ಇಷ್ಟು ಕೇಳಿರ್ಬೇಕಾದ್ರೆ ಸೃಷ್ಟಿಕರ್ತನದು ದೇವರಿಗೆ ಡಿಮ್ಯಾಂಡ್ ಇರೋದಿಲ್ವಾ? ದೇವರೇ ನೀನು ಯಾಕೆ ಹೀಗೆ ಸೃಷ್ಟಿ ಮಾಡಿದೆ? ನನ್ನ ಖುಷಿ. ಅವ್ರನ್ನ ಬೆಳ್ಳಗೆ ಮಾಡಿ ನನ್ನನ್ನು ಕಪ್ಪಗೆ ಮಾಡಿಬಿಟ್ಟೆ, ನನ್ನ ಖುಷಿ. ನನ್ನ ಖುಷಿಗೆ ನಾನು ಹೆಂಗಾದರೂ ಮಾಡ್ತೀನಿ, ನೀನು ಯಾರು ಕೇಳಲಿಕ್ಕೆ? ಮತ್ತು ನಾನೇನು ಮಾಡಬೇಕು? ನನ್ನ ಖುಷಿಗಾಗಿ ಬದುಕು, ಆಗ ನೀನು ಖುಷಿಯಾಗಿರ್ತೀಯ. ಖುಷಿಯಾಗಿ ಬದುಕಬೇಕಾ? ಇಷ್ಟೇ. ದೇವ್ರನ್ನ ಖುಷಿ ಪಡಿಸಿ. ಇವತ್ತಿಂದ ಮನುಷ್ಯರನ್ನ ಖುಷಿ ಪಡಿಸೋದು ಬಿಟ್ಬಿಟ್ಟು ದೇವ್ರನ್ನ ಖುಷಿ ಪಡಿಸ್ಲಿಕ್ಕೆ ಒಂದು ಮನಸ್ಸು ಮಾಡಿ ಖುಷಿಯಾಗಿ ಬದುಕ್ಬೋದು, ಖುಷಿಯಾಗಿ ಸಾಯ್ಬೋದು, ಖುಷಿಯಾಗಿ ಪ್ರಾರ್ಥನೆ ಮಾಡ್ಬೋದು. ಇಲ್ಲಾಂದರೆ ಕೆಸರು ಅಂಟಿಸ್ಕೊಂಡು ಭಾರ ಹೊತ್ಕೊಂಡು ನಿದ್ದೆ ಹೊಡ್ಕೊಂಡು ಪ್ರಾರ್ಥನೆ ಮಾಡಬೇಕಾಗ್ತದೆ. ಅಂಥ ಜೀವನ ನಮಗೆ ಬೇಡ. ದೇವರು ನಮಗೆ ತುಂಬ ಒಳ್ಳೆಯ ಜೀವನ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿದ್ದಾರೆ, ಪವಿತ್ರಾತ್ಮರ ಮುಖಾಂತರ ಕೊಟ್ಟಿದ್ದಾರೆ. ಅದನ್ನು ಜೀವಿಸಿ ದೇವರಿಗೆ ಆ ಜೀವನ ಒಂದು ಕಾಣಿಕೆಯಾಗಿ ಕೊಡೋಣ. ಸುಮ್ಮನೆ ಬೇಡದೇ ಇರೋದೆಲ್ಲ ಕಾಣಿಕೆ ಕೊಡ್ತೀವಿ. ಹೂವು, ಕ್ಯಾಂಡ್ಲು, ತಲೆ ಕೂದಲು, ದುಡ್ಡು, ಚಿಲ್ಲರೆ, ಹರಿದೋಗಿರೋ ನೋಟು,
ಎಲ್ಲೂ ತೆಗೆದುಕೊಳ್ದೇ ಇರೋ ನೋಟುಗಳು, ಈ ಕಾಯಿನ್ಗಳು ಎಲ್ಲ ತಂದು ದೇವರೇ ಇಟ್ಕೊಳ್ಳಿ ಅಂತ ಕೊಡ್ತೀವಿ. ಯಾಕೆ ನಮ್ಮ ಜೀವನನ ಒಂದು ಕಾಣಿಕೆ ಕೊಡಬಾರ್ದು ದೇವರಿಗೆ ಅಲ್ವಾ? ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆ ನೀವೇ ಒಂದು ಕಾಣಿಕೆ ಕೊಡೋದಾದರೆ ದೇವರಿಗೆ ತುಂಬ ಇಷ್ಟ. ನೋಡಿ, ಇವತ್ತಿಂದ ಪ್ರತಿದಿನ ದೇವರಿಗೆ ನಿಮ್ಮನ್ನೇ ಕಾಣಿಕೆಯಾಗಿ ಕೊಡ್ತಾ ಬದುಕುವ ಆ ಒಂದು ಜೀವನ ಜೀವಿಸೋಣ. ಎದ್ದು ನಿಂತ್ಕೊಳ್ಳೋಣ. ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಒಳ್ಳೆಯ ದೇವರೇ, ನಿಮ್ಮ ಒಂದು ಸಂತೋಷಕ್ಕಾಗಿ ನಿಮ್ಮ ಇಚ್ಛೆಯಂತೆ ನೀವು ಜಗತ್ತನ್ನು ಸೃಷ್ಟಿ ಮಾಡಿದ್ದೀರಿ. ಎಲ್ಲವನ್ನ ನೀವು ನಿಮ್ಮ ಇಚ್ಛೆಯಂತೆ ನೀವು ಸೃಷ್ಟಿಸಿದ್ದೀರಿ ಅಪ್ಪ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ಸಂತೋಷ ಪಡುವಂಥ ದೇವರು ನೀವಾಗಿದ್ದೀರಿ. ಕರ್ತನಾದ ದೇವರೇ, ನಿಮ್ಮ ಸಂತೋಷಕ್ಕಾಗಿ ನಾವು ಕೂಡ ಬದುಕಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ. ನಿಮ್ಮ ಚಿತ್ತ ನಮ್ಮೊಬ್ಬೊಬ್ಬರಲ್ಲಿಯೂ ನೆರವೇರಲಿ ಅಪ್ಪ. ನೀವು ನಮಗಾಗಿ ಇಟ್ಟಿರ್ತಕ್ಕಂಥ ಅಳಿಯದ ಅಕ್ಷಯವಾದ ಸ್ವರ್ಗೀಯ ಸೌಭಾಗ್ಯಕ್ಕೆ ನಮ್ಮೊಬ್ಬೊಬ್ಬರನ್ನು ಯೇಸು ಕ್ರಿಸ್ತನ ಮುಖಾಂತರ ಯೋಗ್ಯರನ್ನಾಗಿ ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಯಾವುದೇ ಯೋಗ್ಯತೆ ಅರ್ಹತೆ ಇಲ್ಲದ ನಮ್ಮನ್ನು ಸಂಪೂರ್ಣ ಯೋಗ್ಯರನ್ನಾಗಿ ಯೇಸು ಕ್ರಿಸ್ತನ ಮುಖಾಂತರ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ವಿಶ್ವಾಸ ಕುಸಿಯದಂತೆ ನಾವು ಹೇಗೆ ಜೀವಿಸಬೇಕು ಎಂಬ ಸತ್ಯವನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸತ್ಯದ ಅರಿವಿನಲ್ಲಿ ಬದುಕಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಅಪ್ಪ. ಈ ಸತ್ಯದ ಅರಿವಿನಲ್ಲಿ ನೀವು ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ, ನಿತ್ಯ ಜೀವದ ಈ ಸ್ಪರ್ಧೆಯಲ್ಲಿ ಉತ್ತಮ ಓಟಗಾರರಾಗಿ ಓಡಲು ಬೇಕಾದ ಆ ಕೃಪೆ, ಆತ್ಮನ ಬಲ ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ.